ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಇನ್ಸ್ಪೈರ್ ನವೋದಯ ಯೂಟ್ಯೂಬ್ ಚಾನಲ್. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಾವು ಹಿಂದಿನ ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂತಂದರೆ, ನವೋದಯಕ್ಕೆ ಸಂಬಂಧಪಟ್ಟಂಥ ಕಳೆದ 4 ವರ್ಷದ ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಈಗಾಗಲೇ ನಾವು 4 ಭಾಗಗಳನ್ನು ಹಳೆ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಹಾಗಾದರೆ ಇವತ್ತು ಏನು ಮಾಡೋಣ ಅಂತಂದರೆ, ಮುಂದಿನ 2 ಭಾಗಗಳಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಹೇಗೆ ಅದನ್ನು ಸಾಲ್ವ್ ಮಾಡೋದಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡೋಣ. ಆಯಿತಾ? ಮೊದಲನೇದಾಗಿ ನೋಡಿ, ಭಾಗ 5 ಮತ್ತು ಭಾಗ 6ರಲ್ಲಿ ನಾವಿವತ್ತು ಯಾವ್ಯಾವ ಕ್ವಶನ್ ಕೇಳಿರ್ತಾರೆ, ಯಾವ ಥರ ನಾವು ಅದನ್ನು ಸಾಲ್ವ್ ಮಾಡಬೇಕು ಅಂತಂದೇಳಿ ನಾವಿವತ್ತು ಡಿಸ್ಕಸ್ ಮಾಡೋಣ. ಭಾಗ 5ರಲ್ಲಿ ಏನಿರುತ್ತೆ ಮಕ್ಕಳೇ? ಹಾಗಾದರೆ ಭಾಗ 5ರಲ್ಲಿ ಏನು ಮಾಡಿರ್ತಾರೆ, ಅವರು 4 ಆಕೃತಿಗಳನ್ನು ಕೊಟ್ಟಿರ್ತಾರೆ. ಆ ಆಕೃತಿಗಳಿಗೆ ಮೊದಲನೇದು ಮತ್ತು 2ನೇ ಆಕೃತಿಗೆ ಒಂದಕ್ಕೆ ಒಂದು ಸಂಬಂಧ ಇರುತ್ತೆ. ಅಂದರೆ ಈಚ್ ರಿಲೇಷನ್ಶಿಪ್ ಈಸ್ ಬಿಟ್ವೀನ್ 1 ಆ್ಯಂಡ್ 2. ಅದೇ ಥರ ಏನು ಮಾಡ್ತಾರೆ, 3ನೇ ಕ್ವಶನ್ ಅವರು ಕೊಟ್ಟಿರ್ತಾರೆ, 4ನಲ್ಲಿ ಖಾಲಿ ಬಿಟ್ಟಿರ್ತಾರೆ. ಒಂದು ಕ್ವಶನ್ ಮಾರ್ಕು ನಿಮಗೆ ಕಾಣಿಸ್ತಾ ಇದೆ, ಹೌದಲ್ವಾ? ಆ ಥರ ಮೊದಲನೇದು ಮತ್ತು 2ನೇದಕ್ಕೆ ಯಾವ ರೀತಿ ರಿಲೇಷನ್ ಇದೆ ಅಂತ ಹೇಳಿ ನಾವು ಕಂಡುಹಿಡಿದು, 3ನೇದು ಮತ್ತು 4ಕ್ಕೆ ನಾವು ಏನು ಮಾಡಬೇಕು, ಅದೇ ಥರ ಏನು ರಿಲೇಷನ್ ಇರುತ್ತಲ್ಲ ಅದನ್ನು ಹುಡುಕ್ಬಿಟ್ಟು ನಾವು ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು. ಇದು ಭಾಗ 5ರಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಸೂಚನೆ. ಇಲ್ಲಿ ನೋಡಿ, ಅವ್ರು ಕೊಟ್ಟಿದ್ದಾರೆ 2 sets of 2 question figures are given. ಹೌದಲ್ವಾ? ಹಾಗಾದರೆ ದೇರ್ ಎಕ್ಸಿಸ್ಟ್ ಎ ರಿಲೇಷನ್ಶಿಪ್ ಬಿಟ್ವೀನ್ ದ ಫಸ್ಟ್ 2 ಕ್ವಶನ್ಸ್. ಅಂದರೆ ಏನು, ಈ ಒಂದು ಚಿತ್ರ ಮತ್ತು ಈ ಒಂದು 2ನೇ ಚಿತ್ರಕ್ಕೂ ಏನು ಒಂದು ರಿಲೇಷನ್ಶಿಪ್ ಇರುತ್ತೆ. ಅದೇ ರಿಲೇಷನ್ಶಿಪ್ಪು ಈ 3 ಮತ್ತು ಈ 4ನೇ ಚಿತ್ರದಲ್ಲೂ ಕೂಡ ನಮಗೆ ಇರಬೇಕಾಗತ್ತೆ. ಅದು ನಮಗೆ ಅವ್ರು ಕೊಟ್ಟಿರ್ತಕ್ಕಂಥ ಸೂಚನೆ. ಆಯಿತಾ? ಇದು ಭಾಗ 5ರಲ್ಲಿ ಯಾವುದೇ ವರ್ಷದ ಕ್ವಶನ್ ಪೇಪರ್ ಆಗಿರ್ಬೋದು, ಭಾಗ 5ರಲ್ಲಿ ನಮಗೇನು ಇದೇ ಥರ ಕ್ವಶನ್ಸ್ನ ಕೇಳ್ತಾರೆ. ಭಾಗ 6ರಲ್ಲಿ ಏನು ಮಾಡಿರ್ತಾರೆ ಅಂದರೆ, ಒಂದು ಚಿತ್ರದ ಅರ್ಧ ಭಾಗವನ್ನು ಅವರು ಕಟ್ ಮಾಡಿ ತೆಗೆದಿರ್ತಾರೆ. ಆಯಿತಾ? ಇಲ್ಲಿ ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಚಿತ್ರದ ಅರ್ಧ ಭಾಗ ಅಥವಾ ಒಂದು ಕಾಲು ಭಾಗ ಕಟ್ ಆಗಿರೋದು. ಅದೇ ಥರ ಏನಾಗಿರುತ್ತೆ, ನೀವು ಅದರಿಂದ 4 ಪಾರ್ಟ್ಗಳನ್ನ ಏನು ಮಾಡಿರ್ತಾರೆ, ಅಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ಯಾವ ಪಾರ್ಟ್ ಅದಕ್ಕೆ ಕರೆಕ್ಟಾಗಿ ಕೂರುತ್ತೆ ಅಂತಂದೇಳಿ ನಾವು ಕೂರಿಸ್ಬೇಕು. ಅದು ನಮ್ಮ ಇಲ್ಲಿ ಭಾಗ 6ರಲ್ಲಿ ಬರ್ತಕ್ಕಂಥ ಸೂಚನೆ ಆಗಿರುತ್ತೆ. ಹೌದಲ್ವಾ? ನೋಡಿ, ಕಾಣಿಸ್ತಾ ಇದೆಯಲ್ಲ, ಯಾವುದೇ ಒಂದು ಕ್ವಶನ್ ಪೇಪರ್ ಆದರೂ ಕೂಡ ಭಾಗ 6ರಲ್ಲಿ ಇದೇ ಥರ ಕಂಪ್ಲೀಟ್ ದ ಡಯಾಗ್ರಾಮೇ ಇರುತ್ತೆ. ಭಾಗ 5ರಲ್ಲೇನು ಫೈಂಡ್ ದ ರಿಲೇಷನ್ಶಿಪ್ ಅಂತಲೇ ಇರುತ್ತೆ. ಆಯಿತಾ? ಹಾಗಾದರೆ ನಾವು ಇವತ್ತು ಯಾವ ಥರ ಕ್ವಶನ್ ಕೇಳಿದ್ದಾರೆ ಭಾಗ 5ರಲ್ಲಿ 6ರಲ್ಲಿ ಅಂತೇಳಿ ಡಿಸ್ಕಸ್ ಮಾಡೋಣವಾ? ಮೊದಲನೇ ಪ್ರಶ್ನೆ ಹೇಗಿದೆ ನೋಡಿ, ಏನು ಮಾಡಿದ್ದಾರೆ, ಈ ಚಿಹ್ನೆ ಏನು ಗುರುತು ಮಾಡುತ್ತೆ, ಇದಕ್ಕೂ ಇರ್ತಕ್ಕಂಥ ರಿಲೇಷನ್ಶಿಪ್ನ ನಮಗೆ ಈ ಡಾಟ್ ಏನಿರುತ್ತೆ ಗುರುತು ಮಾಡುತ್ತೆ. ಹಾಗಾದರೆ ನೋಡಿ, ಮೊದಲನೇ ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ, ಆ್ಯರೋ ಮಾರ್ಕ್ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅಲ್ವಾ? ಈ ಥರ ಗುರುತು ಕೊಟ್ಟಿದ್ದಾರೆ. ಇಲ್ಲೊಂದು ನೋಡಿ, ಆ್ಯರೋ ಮಾರ್ಕ್ ಕೊಟ್ಟಿದ್ದಾರೆ, ಇಲ್ಲೊಂದು ಸರ್ಕಲ್ ಕೊಟ್ಟಿದ್ದಾರೆ, ಇಲ್ಲೊಂದು ಸರ್ಕಲ್ ಕೊಟ್ಟಿದ್ದಾರೆ. ಇಲ್ಲೇನು ಮಾಡಿದ್ದಾರೆ, ಈ ಥರ ಗುರುತು ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ಚಿತ್ರದಲ್ಲಿ ಏನು ಮಾಡಿದ್ದಾರೆ, ಅದಕ್ಕೇನು ರಿಲೇಷನ್ಶಿಪ್ ಕೊಟ್ಟಿದ್ದಾರೆ, ಆ ಆ್ಯರೋ ಮಾರ್ಕ್ ಉಲ್ಟಾ ಆಗಿದೆ, ಹೌದಾ? ಆಮೇಲೆ ಇದೇನಿದೆ, ಈ ಮೇಲಿಂದ ಕೆಳಗಡೆ ಮೇಲೂ ಮಾಡಿದ್ದಾರೆ. ಇದು ಇದೆರಡು ಕೊಟ್ಟಿರ್ತಕ್ಕಂಥ ರಿಲೇಷನ್ಶಿಪ್. ಹೌದಲ್ವ? ನೀವು ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿರ್ತಕ್ಕಂಥ ಸರ್ಕಲ್ಲು ಈ ಕಡೆ, ಈ ಆರೋ ಮಾರ್ಕ್ ಏನಾಗಿದೆ, ಎರಡು ಈ ಕಡೆ ಮುಖ ಮಾಡಿ ತೋರಿಸ್ತಾ ಇದೆ. ಹೌದಲ್ವಾ? ಹಾಗಾದರೆ ನಾವು ಮುಂದಿನ ಚಿತ್ರದಲ್ಲಿ ಏನು ಮಾಡಬೇಕು, ಇವ್ರು ಕೊಟ್ಟಿರ್ತಕ್ಕಂಥ ಇದು ಏನು ಮಾರ್ಕ್ ಇದೆ, ಹಾಗಾದರೆ ಈ ಆರೋ ಮಾರ್ಕ್ ಇದ್ದಿದ್ದು ಈ ಕಡೆ ಆಗುತ್ತೆ, ಈ ಒಂದು ಗುರುತು ಏನಾಗುತ್ತೆ ಈ ಕಡೆ ಆಗುತ್ತೆ. ಹೌದಲ್ವಾ? ಅಂದರೆ ಆರೋ ಮಾರ್ಕ್ಗಳನ್ನ ಡೈರೆಕ್ಷನ್ ಚೇಂಜ್ ಮಾಡಿದ್ದಾರೆ. ಆಯಿತಾ? ಈ ಥರ ಆಯಿತಾ? ನೆಕ್ಸ್ಟ್ ಏನು ಮಾಡಬೇಕು, ಮೇಲಿಂದ ಕೆಳಗಡೆನೂ ಕೂಡ ನಾವು ಚೇಂಜ್ ಮಾಡಬೇಕು. ಹೌದಲ್ವಾ? ಹಾಗಾದರೆ ಇದು ಈ ಕಡೆ ಬರುತ್ತೆ, ಇದೇನಾಗುತ್ತೆ ಈ ಕಡೆ ಬರುತ್ತೆ. ಈ ಥರ ನಮ್ಮ ಉತ್ತರ ಬರುತ್ತೆ. ಈ ಉತ್ತರ ಬರ್ತಕ್ಕಂಥದ್ದು ಈ 4ರಲ್ಲಿ ಯಾವುದರಲ್ಲಿದೆ ನೋಡಿ ಮಕ್ಕಳೇ, ಯಾವುದರಲ್ಲಿದೆ ನಿಮಗೆ ಕಾಣಿಸ್ತಿದೆಯಾ? ಹಾಂ, ಸಿ ಅಲ್ಲಿದೆ ನಮ್ಮ ಉತ್ತರ. ಹಂಗಾದರೆ ಸಿ ಆಗಿರುತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ ಡಯಾಗ್ರಾಮ್, ನಾವು ಬರೆದಿದ್ದ ಡಯಾಗ್ರಾಮ್ಗೂ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಸಿಗೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಹಂಗಾದರೆ ನಮ್ಮ ಉತ್ತರ ಇಲ್ಲೇನಾಯಿತು, ಸಿ ಆಯಿತು. ಇದೇ ಥರ ಮುಂದಿನ ಕ್ವಶನಲ್ಲಿ ಏನು ಮಾಡಿದ್ದಾರೆ, ಸರ್ಕಲ್ ಒಳಗಡೆ 2 ವರ್ಟಿಕಲ್ ಲೈನ್ಗಳನ್ನ ಎಳೆದಿದ್ದಾರೆ. ಹೌದಲ್ವಾ? ವರ್ಟಿಕಲ್ ಲೈನ್ಗೆ ಏನು ಮಾಡಿದ್ದಾರೆ, ಒಂದು ವರ್ಟಿಕಲ್ ಲೈನ್ನ 2 ಭಾಗ ಆಗಿ ಕಟ್ ಮಾಡಿ ಸರ್ಕಲ್ ಒಳಗಡೆ 4 ಚುಕ್ಕಿಗಳನ್ನು ಇಟ್ಟಿದ್ದಾರೆ, ಶೇಡ್ಗಳನ್ನ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಮುಂದಿನ ಭಾಗದಲ್ಲಿ ನೋಡಿ, ಇದು ಏನು ಕಾಣಿಸ್ತಿದೆ, ಇದು ಗ್ಯಾಪ್ ಇರೋದು ನಮಗೆ ಕಾಣಿಸ್ತಿದೆ ಈ ಒಳಗಡೆ, ಒಂದು ರೆಕ್ಟ್ಯಾಂಗಲ್ ಒಳಗಡೆ. ಹಾಗಾದರೆ ನಮಗೆ ನೆಕ್ಸ್ಟ್ ಸ್ಕ್ವಯರ್ ಕೊಟ್ಟಿದ್ದಾರೆ, ಸ್ಕ್ವಯರ್ ಒಳಗಡೆನೂ 2 ಹಾರಿಜಾಂಟಲ್ ಲೈನ್ ಕಾಣಿಸ್ತಿದೆ ಈ ಥರ. ಹಾಗಾದರೆ ನಮಗೆ ಇಲ್ಲೇನಾಗಿರಬೇಕು, ನೆಕ್ಸ್ಟ್ ಬರೋ ಡಯಾಗ್ರಾಮ್ ಏನಾಗಿರಬೇಕು, ಇದೇ ಥರ ಚುಕ್ಕಿಗಳು ಯಾವುದರಲ್ಲಿದೆ, ಡಿ ಯಲ್ಲಿ ಕಾಣಿಸ್ತಾ ಇದೆ. ಹೌದಲ್ವಾ?
ಚುಕ್ಕಿಗಳನ್ನ ಇಂಪಾರ್ಟೆಂಟ್. ಇಲ್ಲಿ ಗ್ಯಾಪ್ ಕಾಣಿಸ್ತಿದೆ, ಬಟ್ ಇಲ್ಲಿ ಚುಕ್ಕಿಗಳಿದ್ದಾವೆ, ಹೌದಲ್ವಾ? ಹಾಗಾದರೆ ನಮಗೆ ಇಲ್ಲಿ ಆನ್ಸರ್ ಏನಾಗುತ್ತೆ? ಡಿ ಆಗುತ್ತೆ. ಏನು ಮಾಡಿದ್ದಾರೆ? ಇಲ್ಲಿ 2 ವರ್ಟಿಕಲ್ ಲೈನ್ ಕೊಟ್ಟಾಗ ಏನಾಗುತ್ತೆ? ಸೇಮ್ ಇದೇ ಥರ ಡಿವೈಡ್ ಮಾಡಿದ್ದಾರೆ. ಇಲ್ಲಿ ಹಾರಿಜಾಂಟಲ್ ಲೈನ್ ಕೊಟ್ಟಾಗ ನಾವೇನು ಮಾಡಬೇಕು? ಡಿವೈಡ್ ಮಾಡಬೇಕು. 4 4 ಈ ಥರ ಚುಕ್ಕಿಗಳು ಇಲ್ಲಿ ಡಯಾಗ್ರಾಮ್ ಬರುತ್ತೆ. ನಮಗೆ ಇಲ್ಲಿರ್ತಕ್ಕಂಥ ಡಯಾಗ್ರಾಮಲ್ಲಿ ಯಾವುದಿದೆ? ಡಿ ನಮಗೆ ಆ ಥರದ ಒಂದು ಡಯಾಗ್ರಾಮ್ ಆಗಿ ಕಾಣಿಸ್ತಾ ಇದೆ. ಹಂಗಾಗಿ ಉತ್ತರ ನಮ್ದು ಇಲ್ಲಿ ಏನಾಯಿತು? ಡಿ ಆಯಿತು, ಹೌದಲ್ವಾ? ಹಾಗಾದರೆ ಮುಂದಿನ ಕ್ವಶನಲ್ಲಿ ನೋಡಿ ಏನು ಮಾಡಿದ್ದಾರೆ ಅವರು? ಈ ಥರ ಒಂದು ಟ್ರಯಾಂಗಲ್, 2 ಟ್ರಯಾಂಗಲ್ನ ಕೂಡಿಸಿದ ಆಕೃತಿ ಕೊಟ್ಟಿದ್ದಾರೆ. ನಡುವೆ ಏನು ಮಾಡಿದ್ದಾರೆ? ಶೇಡ್ ಮಾಡಿದ್ದಾರೆ. ಶೇಡ್ ಮಾಡಿದಾಗ ನಮಗೆ ಯಾವ ಪಾರ್ಟ್ ಬರುತ್ತೆ? ಈ ಒಂದಿಷ್ಟು ಏನಿದೆಯಲ್ಲ, ಇದು ಷಟ್ಭುಜಾಕೃತಿ ಬರುತ್ತೆ, ಹೌದಲ್ವಾ? ಈ ಒಂದು ಆಕೃತಿ ಬಂದಿದೆ. ಅದನ್ನೇನು ಮಾಡಿದ್ದಾರೆ? ಹೊರಗಡೆ ತೆಗೆದು ನೆಕ್ಸ್ಟ್ ಇಟ್ಟಿದ್ದಾರೆ. ಅದು ಸೆಕೆಂಡ್ ಫಿಗರ್ ಆಗುತ್ತೆ. ಇದು ಸೆಕೆಂಡ್ ಫಿಗರ್. ಈ ಒಂದು ಆಕೃತಿನ ಏನು ತೆಗೆದು ಹೊರಗಿಟ್ಟಿರೋದಿಲ್ಲ, ಏನಾಗುತ್ತೆ? ಅದರದ್ದು ರಿಲೇಷನ್ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ಮುಂದಕ್ಕೆ ಏನು ಮಾಡಿದ್ದಾರೆ? ಟ್ರಯಾಂಗಲಲ್ಲಿ ಇನ್ನೊಂದು ಟ್ರಯಾಂಗಲ್ನ ಡ್ರಾ ಮಾಡಿದ್ದಾರೆ, ಅದನ್ನು ಶೇಡ್ ಮಾಡಿದ್ದಾರೆ. ಹಾಗಾದರೆ ನಾವು ಇಲ್ಲಿ ಏನು ಮಾಡಬೇಕು? ಈ ಶೇಡ್ ಮಾಡಿರ್ತಕ್ಕಂಥ ಟ್ರಯಾಂಗಲ್ನ ಏನು ಮಾಡಬೇಕು? ತೆಗೆದು ನಾವಿಲ್ಲಿ ಇಡಬೇಕು. ಇದು ನಮ್ಮ ಉತ್ತರ ಆಗುತ್ತೆ, ಹೌದಲ್ವಾ? ನೋಡಿ, ಇದೇ ಥರನೇ ಇರಬೇಕದು ಟ್ರಯಾಂಗಲ್ಲು. ಅಂದರೆ ಅವ್ರು ಯಾವ ಥರ ಬಿಡಿಸಿದಾರೋ, ಶೇಡ್ ಮಾಡಿದಾರೋ ಅದೇ ಆಕೃತಿ ಬರಬೇಕು. ಆಗ ಬರ್ತಿರ್ತಕ್ಕಂಥ ಆಕೃತಿ ಯಾವುದಿದೆ? ಎ ಇದೆಯಾ? ಎ ಇಲ್ಲ, ಉಲ್ಟಾ ಆಗಿದೆ ನೋಡಿ. ಎ ಸೀದಾ ಇದೆ, ಸಿ ನೋಡಿ, ಸಿದು ಆ್ಯಂಗಲ್ ಈ ಕಡೆ ಡೈರೆಕ್ಷನ್ ಈ ಕಡೆ ತೋರಿಸ್ತಿದೆ, ಡಿದು ಈ ಕಡೆ ತೋರಿಸ್ತಿದೆ. ಹಂಗಾದರೆ ಸಿ ಮತ್ತು ಡಿ ಎರಡೂ ಆಗಲ್ಲ. ಬಿ ನೋಡಿ, ಬಿಗೂ ನಾವು ಬರೆದಿರ್ತಕ್ಕಂಥ ಚಿತ್ರಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ, ಹೌದಲ್ವಾ? ನೋಡಿ, ಬಿ ಮತ್ತು ನಾವು ಬರೆದಿದ್ದ ಚಿತ್ರ ಸೇಮ್ ಇದೆ ಅಲ್ವಾ, ಹೌದಲ್ವಾ? ಹಂಗಾದರೆ ನಮ್ಮ ಉತ್ತರ ಇಲ್ಲೇನಾಯಿತು? ಬಿ ಆಯಿತು. ಏನಿಲ್ಲ, ಅವ್ರು ಏನು ಮಾಡಿದ್ದಾರೆ? ಇದು ಒಂದು ಆಕೃತಿ ಏನು ಕೊಟ್ಟಿದ್ದಾರಲ್ಲ, ಆಕೃತಿ ಒಳಗಡೆ ಯಾವುದು ಒಂದು ಆಕೃತಿ ಬರುತ್ತೆ ಅದಿಷ್ಟು ಭಾಗಕ್ಕೆ ಶೇಡ್ ಮಾಡಿದ್ದಾರೆ. ಶೇಡ್ ಮಾಡಿರೋ ಆಕೃತಿನ ತೆಗೆದು ಈ ಕಡೆ ಸೆಕೆಂಡ್ ಫಿಗರ್ ಅಂತ ಇಟ್ಟಿದ್ದಾರೆ, ಹೌದಾ? ಹಾಗಾದರೆ ಅವ್ರು ಕೊಟ್ಟಿರೋ ಚಿತ್ರಕ್ಕೆ ನಾವೇನು ಮಾಡಬೇಕು? ಶೇಡ್ ಮಾಡಿರೋ ಒಂದು ಭಾಗನ ನಾವು ತೆಗೆದು 4ನೇ ಒಂದು ಕ್ವಶನ್ ಮಾರ್ಕ್ ಇರೋ ಒಂದು ಭಾಗಕ್ಕೆ ಇಡಬೇಕು. ಅದು ನಮ್ಮ ಉತ್ತರ ಆಗುತ್ತೆ ಅಷ್ಟೇ. ಮುಂದಿನ ಫಿಗರಲ್ಲಿ ನೋಡಿ, ಬಿ ಕೊಟ್ಟಿದ್ದಾರಾ? ಹಾಂ, ಬಿ ಕೊಟ್ಟಿದ್ದಾರೆ. ಅದಕ್ಕೆ ನೆಕ್ಸ್ಟ್ ಏನು ಮಾಡಿದ್ದಾರೆ? ಅದರದ್ದು ಮಿರರ್ ಇಮೇಜ್ನ ಬರೆದಿದ್ದಾರೆ. ಅಂದರೆ ಬಿ ಹಿಂಗೆ ಬರೆದ್ರೆ ನಾವು ಮಿರರಲ್ಲಿ ನೋಡಿದ್ರೆ ಬಿ ಏನು ಕಾಣುತ್ತೆ? ಈ ಥರ ಕಾಣಿಸುತ್ತೆ, ಹೌದಲ್ವಾ? ಹಾಗಾದರೆ ಏನು ಮಾಡಿದ್ದಾರೆ? ಬಿನ ಮಿರರ್ ಇಮೇಜ್ನ ಅವ್ರೇನು ಮಾಡಿದ್ದಾರೆ? ಸೆಕೆಂಡ್ ಒಂದು ಚಿತ್ರದಲ್ಲಿ ಬರೆದಿದ್ದಾರೆ. ಹಾಗಾದರೆ ನಾವು ಇ ಕೊಟ್ಟಿದ್ದಾರೆ. ಈನ ನಾವು ಮಿರರಲ್ಲಿ ನೋಡಿದರೆ ಯಾವ ಥರ ಕಾಣುತ್ತೆ? ಇದು ಈನ ಮಿರರ್ನ ನಾವು ಇಲ್ಲಿ ಇಟ್ಬಿಟ್ಟು ಈನ ನೋಡಿದ್ರೆ ನಮಗೆ ಹೆಂಗೆ ಕಾಣಿಸುತ್ತೆ? ಈ ಥರ ಕಾಣುತ್ತೆ ನಮಗೆ ಇ, ಹೌದಲ್ವಾ? ನೀವು ಮಿರರಲ್ಲಿ ನೋಡಿದ್ರೆ ಈ ಏನಿದೆ ಈ ಥರ ಕಾಣಿಸುತ್ತೆ. ಹಾಗಾದರೆ ನಮಗೆ ನೆಕ್ಸ್ಟ್ ಬರ್ತಕ್ಕಂಥ ಡಯಾಗ್ರಾಮ್ ಏನಾಗಿರಬೇಕು ಅಂದರೆ, ಅವರು ಇ ಕೊಟ್ಟಿದ್ದಾರೆ, ಈನ ಮುಂದ್ಗಡೆ ಏನಾಗಿರುತ್ತೆ? ಮಿರರ್ ಇಮೇಜ್ ಬರಬೇಕು. ಇದು ನಮ್ಮ ಉತ್ತರ ಆಗಿರುತ್ತೆ. ನೋಡಿ, ಈಗಿರ್ತಕ್ಕಂಥ ಇಮೇಜಲ್ಲಿ ಯಾವುದಿದೆ? ಇ ಮತ್ತು ಇ ನೋಡಿ ಕರೆಕ್ಟು. ಎ ಇದೆಯಲ್ಲ, ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಎ ಒಂದು ಸೀದಾ ಇದೆ, ಒಂದು ಮಿರರ್ ಇಮೇಜ್ ಆಗಿದೆ. ಇಲ್ಲಿ ಮಿರರ್ನ ಇಟ್ಟಾಗ ನಮಗೆ ಇದೆರಡು ಕರೆಕ್ಟಾಗಿ ಕಾಣಿಸುತ್ತೆ. ಈ ಏನಾಗಿದೆಪ್ಪ? ಎರಡೂ ಕೂಡ ಮಿರರ್ ಇಮೇಜ್ ಆಗಿದೆ. ನಮಗಿಲ್ಲಿ ಅವ್ರು ಏನು ಮಾಡಿದ್ದಾರೆ? ಒಂದು ಇಮೇಜು ಕರೆಕ್ಟಾಗಿ ಕೊಟ್ಟಿದ್ದಾರೆ, ಒಂದು ಮಾತ್ರ ಮಿರರ್ ಇಮೇಜ್ ಬರಬೇಕು. ಹಾಗಾದರೆ ಇಲ್ಲಿದು ತಪ್ಪಾಯಿತು. ಇದು ನೋಡಿ, ಎರಡೂ ಸೀದಾ ಇದೆ, ಎರಡೂ ಈನೇ ಕಾಣಿಸ್ತಾ ಇದೆ. ಇಲ್ಲೇನಾಯಿತು? ಎರಡು ಆಪೋಸಿಟ್ ಡೈರೆಕ್ಷನಲ್ಲಿದೆ. ಈ ಯಾವತ್ತು ಮಿರರ್ನ ಮುಂದೆ ಹಿಡಿದಾಗ ಈ ಯಾವತ್ತು ಈ ಕಡೆ ಮುಖಾಗಿ ಕಾಣುತ್ತೆ, ಮಿರರ್ ಕಡೆ ಮುಖಾಗಿ ಕಾಣಿಸುತ್ತೆ. ಹಾಗಾದರೆ ನಮ್ಮ ಉತ್ತರ ಇಲ್ಲೇನಾಯಿತು? ಎ ಆಯಿತು. ಮಿರರ್ ಇಮೇಜ್ದೇ ಒಂದು ಪಾರ್ಟ್ ಬರುತ್ತೆ, ಅದರಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಇದರಲ್ಲಿ ಏನು ಮಾಡಿದ್ದಾರೆ? ಅದು ಒಂದಕ್ಕೊಂದು ರಿಲೇಷನ್ ಏನು ಮಾಡಿದ್ದಾರೆ? ಮಿರರ್ನ ಇಟ್ಬಿಟ್ಟು ಅವರು ರಿಲೇಷನ್ಶಿಪ್ನ ಕೊಟ್ಟಿದ್ದಾರೆ. ಹಾಗಾದರೆ ಇದು ಪಾರ್ಟ್ 5ಗೆ ಸಂಬಂಧಪಟ್ಟಂಥ ಕ್ವಶನ್ಗಳಾಯಿತು. ಪಾರ್ಟ್ 6ಅಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ನಾ ಹೇಳ್ದಂಗೆ ನಿಮ್ಗೇನು ಮಾಡಿದ್ದಾರೆ? ಒಂದು ಫಿಗರ್ ಕೊಟ್ಟಿರ್ತಾರೆ, ಕ್ವಶನ್ ಫಿಗರ್. ಅದರಲ್ಲಿ ಅರ್ಧ ಭಾಗನ ಕಟ್ ಮಾಡಿ ತೆಗೆದಿರ್ತಾರೆ, ತೆಗೆದು ABCD ಅಂತ ಇಟ್ಟಿದ್ದಾರೆ. ಇದಕ್ಕೆ ಯಾವ ಭಾಗ ಮ್ಯಾಚ್ ಆಗುತ್ತೆ ನಾವು ಅದನ್ನು ABCDಯಲ್ಲಿ ನೋಡಿ ಫಿಕ್ಸ್ ಮಾಡೋದು ಅಂದರೆ ನಾವು ಜೋಡಿಸೋದಿರಲ್ಲ, ಏನು ಮಾಡಬೇಕು? ಮಾರ್ಕ್ ಮಾಡೋದು OMR ಶೀಟಲ್ಲಿ, ಹೌದಲ್ವಾ? ಹಾಗಾದರೆ ನೋಡಿ, ಇಲ್ಲಿ ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ 21 ಕ್ವಶನಲ್ಲಿ. ಏನು ಮಾಡಿದಾರಪ್ಪ? ಭಾಗನ ಕಟ್ ಮಾಡಿ ತೆಗೆದಿದ್ದಾರೆ ಒಂದಿಷ್ಟು ಭಾಗನ. ಅದಕ್ಕೆ ಮ್ಯಾಚ್ ಆಗ್ತಕ್ಕಂಥ ಭಾಗ ನಾವೇನು ಮಾಡಬೇಕು? ಗುರ್ತು ಮಾಡಬೇಕು. ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಿದಲ್ವಾ? ಈ ಒಂದು ಭಾಗ ಕಟ್ಟಾಗಿದೆ, ಹೌದಲ್ವಾ? ಅಂದರೆ ನಮಗಿಲ್ಲಿ ಏನಾಗಬೇಕು? ಒಂದು ಅಪ್ ಬಂದಿರಬೇಕು, ಎರಡು ಡೌನ್ಸ್ ಬಂದಿರಬೇಕು. ಈ ಒಂದು ಭಾಗ ಏನಾಗಿದೆ? ಇಲ್ಲಿ ಕಟ್ಟಾಗಿದೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಈ ಒಂದು ಭಾಗ ಕಟ್ಟಾಗಿದೆ. ಈ ಒಂದು ಭಾಗ ಇಲ್ಲಿರ್ತಕ್ಕಂಥದ್ರಲ್ಲಿ ಯಾವುದರಲ್ಲಿದೆ? ಎರಡರಲ್ಲಿದೆ ನೋಡಿ. ಒಂದು A ಅಲ್ಲಿದೆ ಮತ್ತು ಇನ್ನೊಂದು B ಅಲ್ಲಿದೆ. ಆದರೆ
ಇಲ್ಲೇನಾಗಿದೆ ಸ್ಲೈಟಾಗಿ ನೋಡಿ, ಇದು ಜಾಸ್ತಿ ಆಳ ಇದೆ, ಹೌದಲ್ವಾ? ಹಾಗಾದರೆ ಇದು ಏನಾಗುತ್ತೆ, ಏನಾಗಿದೆ, ಎರಡೂ ಕೂಡ ಸಮ ಆಗಿದೆ. ಎರಡೂದು ಡೆಪ್ತ್ ಡಿಫ್ರೆನ್ಸ್ ಏನಿದೆಯಲ್ಲ ಅದು ಸಮ ಆಗಿದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಏನಾಗುತ್ತೆ, ಬಿ ಆಗುತ್ತೆ. ಯಾಕಂದರೆ ಬಿ ಇಲ್ಲಿ ನೋಡಿ, ಒಂದು ಕಡೆ ಜಾಸ್ತಿ ಡೀಪ್ ಇದೆ, ಇನ್ನೊಂದು ಕಡೆ ಕಡಿಮೆ ಇದೆ. ಬಿ ಕೂಡ ಕರೆಕ್ಟಾಗಿ ಕಾಣಿಸ್ತಾ ಇದೆ. ಒಂದು ಕಡೆ ಕಡಿಮೆ ಡಿಫ್ರೆನ್ಸ್ ಇದೆ, ಇನ್ನೊಂದು ಕಡೆ ಜಾಸ್ತಿ ಡೀಪ್ ಇದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಏನಾಗುತ್ತೆ, ಬಿ ಆಗುತ್ತೆ. ಹೌದಲ್ವಾ? ನೋಡಿ, ನಿಮಗೆ ಇಲ್ಲೂ ಕೂಡ ಗೊತ್ತಾಗಿಲ್ಲ ಅಂದರೆ ಏನು ಮಾಡಬೇಕು, ಇದ್ರ ಮೇಲೆ ಲೈಟಾಗಿ ನೀವು ಪೆನ್ಸಿಲಲ್ಲಿ ಡ್ರಾ ಮಾಡ್ಕೋಬೇಕು. ಆವಾಗ ನಿಮಗೇನಾಗುತ್ತೆ, ಕರೆಕ್ಟಾಗಿ ಕೂರುತ್ತೆ. ಹೌದಲ್ವಾ? ನೋಡಿ, ಈ ಥರ ಡ್ರಾ ಮಾಡಿ. ಈ ಥರ ಡ್ರಾ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಯಾವ ಚಿತ್ರ ಬರುತ್ತಂತಂದೇಳಿ, ಯಾವ ಪಾರ್ಟ್ ಬರುತ್ತಂತಂದೇಳಿ ಏನಾಗುತ್ತೆ, ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಹೌದಲ್ವಾ? ಹಾಗಾದರೆ ನಮ್ಮ ಉತ್ತರ ಇಲ್ಲಿ ಏನಾಯಿತು, ಬಿ ಆಯಿತು. ಮುಂದಿನ ಕ್ವಶನಲ್ಲಿ ಏನು ಮಾಡಿದ್ದಾರೆ, ಒಂದು ಸ್ಕ್ವಯರ್ ಅಥವಾ ರೆಕ್ಟ್ಯಾಂಗಲ್ ಆಗಿರ್ಬೋದು, ಅದರದ್ದು ಏನು ಮಾಡಿದ್ದಾರೆ, ಭಾಗನ ಕಟ್ ಮಾಡಿ ತೆಗೆದಿದ್ದಾರೆ. ಕಾಣಿಸ್ತಿದೆ ಅಲ್ವಾ ನಿಮಗೆ? ಅದು ಯಾವ ಥರ ಕಟ್ ಮಾಡಿದ್ದಾರೆ. ನಾವು ಮೊದಲು ಇದೇನು ರೆಕ್ಟ್ಯಾಂಗಲ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಸರಿನಾ? ಈ ಥರ ಬರುತ್ತಾ? ಈ ಥರ ಒಂದು ಡಯಾಗ್ರಾಮ್ ಬರುತ್ತೆ. ಈ ಕಡೆ ಸೈಡಿಗೆ ಬರೀತೀನಿ ನೋಡಿ. ಒಂದು ಹಿಂಗೆ ಬರುತ್ತೆ, ಈ ಥರ ಒಂದು ಡಯಾಗ್ರಾಮ್ ಬರುತ್ತೆ ನಮಗಿಲ್ಲಿ. ಹೌದಾ? ನೋಡಿ, ಈ ಥರ ಬರ್ತಕ್ಕಂಥ ಚಿತ್ರ ಎಲ್ಲಿದೆ? ಎಲ್ಲಿದೆಯಾ? ಇಲ್ಲ. ಏನಾಗಿದೆ, ಕಂಪ್ಲೀಟಾಗಿ ತಪ್ಪಾಗಿದೆ. ಬಿ ನೋಡಿ, ಬಿಗೂ ನಾವು ಬರ್ತಿರ್ತಕ್ಕಂಥ ಚಿತ್ರಕ್ಕೂ ಮ್ಯಾಚ್ ಆಗ್ತಾ ಇದೆ. ಆದರೆ ಇಲ್ಲಿ ಏನಾಗಿರುತ್ತೆ, ಇದು ಡಿಸ್ಟೆನ್ಸ್ ಏನಿದೆ ತುಂಬ ಕಡಿಮೆ ಇದೆ. ಇಲ್ಲೇನು ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಕ್ಕೂ ಈ ಡಿಫ್ರೆನ್ಸಿಗೂ ಭಾಳ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಬಿ ಆಗೋದಿಲ್ಲ. ಬಿ ಕೂಡ ಸೇಮ್, ಬಿ ಡಿ ಎರಡು ಒಂದೇ ಥರ ಇದೆ. ಆದರೆ ಈ ಡಿಫ್ರೆನ್ಸ್ ನೋಡಿ, ಈ ಡಿಫ್ರೆನ್ಸ್ ನೋಡಿ, ಇಲ್ಲಿ ಡಿಫ್ರೆನ್ಸ್ ಕರೆಕ್ಟಾಗಿದೆ, ಇಲ್ಲೇನಾಗಿದೆ, ಡಿಫ್ರೆನ್ಸು ಕಡಿಮೆ ಕಾಣಿಸ್ತಾ ಇದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಬಿ ಆಗಲ್ಲ. ಸಿ ತುಂಬ ತಪ್ಪಾಗಿದೆ. ಡಿ ಏನಾಗಿರುತ್ತೆ, ನಮಗಿಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಚಿತ್ರಕ್ಕೆ ಡಿ ಏನಾಗಿದೆ, ಪರ್ಫೆಕ್ಟಾಗಿ ಕೂರ್ತಾ ಇದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲೇನಾಯಿತು, ಡಿ ಆಯಿತು. ಮುಂದಿನ ಕ್ವಶನಲ್ಲಿ ನೋಡಿ ಏನು ಮಾಡಿದ್ದಾರೆ, ಟ್ರಯಾಂಗಲ್ದು ಏನು ಮಾಡಿದ್ದಾರೆ, ಒಂದಿಷ್ಟು ಭಾಗ ಕಟ್ ಮಾಡಿ ತೆಗೆದಿದ್ದಾರೆ. ಹೌದಲ್ವಾ? ಅವ್ರು ಆಮೇಲೆ ಏನು ಮಾಡಿದ್ದಾರೆ ನೋಡಿ, ಇದಕ್ಕೂ ಈ ಥರ ಒಂದು ಕಂಟಿನ್ಯೂಯೇಷನ್ ಪಾರ್ಟ್ ಥರ ಕೊಟ್ಟಿದ್ದಾರೆ. ಹಾಗಾದರೆ ಏನು ಮಾಡಬೇಕು, ನಾವು ಇಲ್ಲಿ ಕಂಟಿನ್ಯೂಯೇಷನ್ ಪಾರ್ಟ್ ಇದೆ ಅಂತ ತಿಳ್ಕೊಬೇಕು. ಹಾಗಾದರೆ ನಮಗೆ ಬರೋ ಡಯಾಗ್ರಾಮಲ್ಲಿ ಏನು, ಅಲ್ಲಿಗೆ ಕರೆಕ್ಟಾಗಿ ಈ ಜಾಗಕ್ಕೆ ಫಿಕ್ಸ್ ಆಗೋ ಥರ ಬರಬೇಕು ಆ ಚಿತ್ರ. ಆವಾಗ ಮಾತ್ರ ನಮ್ಮ ಡಯಾಗ್ರಾಮ್ ಇಲ್ಲಿ ಏನಾಗುತ್ತೆ, ಪರ್ಫೆಕ್ಟ್ ಆಗುತ್ತೆ. ಹೌದಾ? ಈ ಥರ ಕೊಟ್ಟಿದ್ದಾರೆ. ಏನಾಗುತ್ತೆ, ಏನು ನಾವು ಹಾಕಿದಾಗ ಏನಾಗುತ್ತೆ, ಬರೀ ಈ ಭಾಗ ಮಾತ್ರ ಕಂಪ್ಲೀಟ್ ಆಯಿತು, ಇದಿಷ್ಟು ಖಾಲಿ ಉಳಿತೆ. ಹಾಗಾಗಿ ಎ ಆಗಲ್ಲ. ಬಿ ಕೂಡ ಸೇಮ್ ಆಗುತ್ತೆ. ಸಿ ನೋಡಿದ್ರೆ, ಸಿ ಹಾಕಿದಾಗ ಏನಾಗುತ್ತೆ ನೋಡಿ, ಈ ಥರ ಕೊಟ್ಟಿದ್ದಾರೆ. ಸಿ ಹಾಕಿದಾಗ ಈ ಒಂದು ಪಾರ್ಟ್ ಏನಿದೆಯಲ್ಲ, ಅವ್ರು ಈ ಮಾರ್ಕ್ಗಳೇನು ಕಾಣಿಸ್ತಿದೆಯಲ್ಲ, ಇದು ಕರೆಕ್ಟಾಗಿ ಇಲ್ಲಿ ಫಿಕ್ಸ್ ಆಗುತ್ತೆ. ಹೌದಲ್ವಾ? ನೋಡಿ, ಈ ಥರ ಇದು ಕೂರುತ್ತೆ, ಹಿಂಗೆ ಒಳಗಡೆ ಹೋಗಿ ಕೂರುತ್ತೆ. ಆವಾಗ ನಮ್ಮ ಉತ್ತರ ಏನಾಗುತ್ತೆ, ಸಿ ಆಗುತ್ತೆ. ಆದರೆ ಡಿ ಏನಾಗುತ್ತೆ, ಡಿದು ಪಾರ್ಟ್ಗಳು ಈ ಥರ ಹೊರಗೆ ಬಂದಿದ್ದಾವೆ. ಆದರೆ ನಮಗಿದು ಇಲ್ಲಿ ತೊಗೊಂಬಂದು ಇದನ್ನ ಹಾಕಿದಾಗ ಅದು ಕರೆಕ್ಟಾಗಿ ಕೂರೋದಿಲ್ಲ. ಹಾಗಾಗಿ ನಮ್ಮ ಉತ್ತರ ಇಲ್ಲೇನಾಗುತ್ತೆ, ಸಿ ಆಗುತ್ತೆ. ನಿಮಗೆ ಆನ್ಸರ್ ಕರೆಕ್ಟಾಗಿ ಗೊತ್ತಾಗಬೇಕು ಅಂದರೆ ಆ ಚಿತ್ರಕ್ಕೆ ನೀವು ಯಾವ ಪಾರ್ಟ್ನ ಕೂರಿಸಿದ್ರೆ ಕರೆಕ್ಟಾಗಿ ಕೂರುತ್ತಂತಂದೇಳಿ ಏನು ಮಾಡಬೇಕು ಅಂದರೆ ಡ್ರಾ ಮಾಡ್ಕೋಬೇಕಾಗತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ, ಒಂದು ಪೀಸ್ನ ಕಟ್ ಮಾಡಿ ತೆಗೆದಿದ್ದಾರೆ. ಈ ಥರದ್ದು ಒಂದು ಪಾರ್ಟ್ನ ಕಟ್ ಮಾಡಿ ತೆಗೆದಿದ್ದಾರೆ ನೋಡಿ. ಈ ಥರದ ಪಾರ್ಟು ಇಲ್ಲಿ ಎಲ್ಲಿದೆ, ಬಿ ಅಲ್ಲಿ ಕೂಡ ಇದೆ, ಎ ಅಲ್ಲಿ ಕೂಡ ಇದೆ. ಹೌದಲ್ವಾ? ನೋಡಿ, ಎ ಬಿ ಎರಡರಲ್ಲೂ ಇದೆ. ಆದರೆ ನಮಗಿಲ್ಲೇನಾಗಿದೆ, ಸ್ವಲ್ಪ ಹಿಂಗೆ ಕಾಣಿಸ್ತಾ ಇದೆ, ನಂಗೆ ಈ ಥರ ಕಾಣಿಸ್ತಾ ಇದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲೇನಾಗುತ್ತೆ, ಬಿ ಆಗುತ್ತೆ. ಎನ ನಾವು ಹಾಕಿದ್ರೆ ಕರೆಕ್ಟಾಗಿ ಕೂರಲ್ಲ. ನೋಡಿ, ಎದು ಏನಾಗಿರುತ್ತೆ, ಇದು ಲೆಂತ್ ಜಾಸ್ತಿ ಬಂದಿದೆ. ಆಮೇಲೆ ಏನಾಗಿದೆ, ಇಲ್ಲಿ ಸ್ವಲ್ಪ ಈ ಥರ ಕಾಣಿಸ್ತಾ ಇದೆ, ಅಂದರೆ ಸ್ಲ್ಯಾಂಟಾಗಿ ಕಾಣಿಸ್ತಾ ಇದೆ. ಬಿ ಏನಾಗಿದೆ, ಕರೆಕ್ಟಾಗಿ ಈ ಒಂದು ಡಯಾಗ್ರಾಮಿಗೆ ಬಿ ಕರೆಕ್ಟಾಗಿ ಕೂರ್ತಾ ಇದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲೇನಾಯಿತು, ಬಿ ಆಯಿತು. ಅದೇ ಮುಂದಿನ ವರ್ಷ 2022 ಒಂದು ಕ್ವಶನ್ ಪೇಪರ್ ನೋಡೋದಾದರೆ ನಾವು ಇದರಲ್ಲೂ ಕೂಡ ಪಾರ್ಟ್ 5, ಪಾರ್ಟ್ 6 ಅಂತಲೇ ಕೊಟ್ಟಿರ್ತಾರೆ. ಪಾರ್ಟ್ 5ಯಲ್ಲೂ ಸೇಮ್ ಏನು ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ 4th and 3rd ಆಬ್ಜೆಕ್ಟ್ ಅಂತ ಕೇಳಿರ್ತಾರೆ. ಪಾರ್ಟ್ 6ಅಲ್ಲಿ ಕಂಪ್ಲೀಟ್ ದ ಡಯಾಗ್ರಾಮ್ ವಿತ್ ಕಟ್ಟೆಡ್ ಪಾರ್ಟ್ಸ್ ಅಂತ ಕೇಳಿರ್ತಾರೆ. ಹೌದಾ? ಅದೇ ಥರ ನಾವು ಪಾರ್ಟ್ 5ಅಲ್ಲಿ ಮೊದಲನೇ ಕ್ವಶನ್ ನೋಡೋಣ. ಏನು ಮಾಡಿರ್ತಾರೆ ಅಂದರೆ, ಒಂದು ಸರ್ಕಲ್ ಕೊಟ್ಟಿದ್ದಾರೆ. ಸರ್ಕಲಲ್ಲಿ ಕಾಣಿಸ್ತಿದೆಯಾ? ಸರ್ಕಲಲ್ಲಿ ಏನು ಮಾಡಿದ್ದಾರೆ, ಈ ಒಂದು ಭಾಗ
ಮತ್ತು ಈ ಒಂದು ಭಾಗನ ಏನು ಮಾಡಿದ್ದಾರೆ ಅವರು ಕಟ್ ಮಾಡಿ ತೆಗೆದಿದ್ದಾರೆ. ಅದು ಅದರದ್ದು ರಿಲೇಷನ್ಶಿಪ್ ಆಗಿದೆ, ಅದನ್ನ ಸೆಕೆಂಡ್ ಪಾರ್ಟಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಟ್ರಯಾಂಗಲಲ್ಲಿ ಏನು ಮಾಡಿದ್ದಾರೆ, ಟ್ರಯಾಂಗಲಲ್ಲಿ ಈ ಥರ ಒಂದು ಭಾಗನ ಕಟ್ ಮಾಡಿ ತೆಗೆದಿದ್ದಾರೆ. ಕಾಣಿಸ್ತಿದೆಯಾ? ಈ ಒಂದು ಭಾಗ ಕಟ್ ಮಾಡಿ ತೆಗೆದಾಗ ಏನಾಗುತ್ತೆ, ಈ ಒಂದು ಡಯಾಗ್ರಾಮ್ ಏನಿದೆ ಈ ಚಿತ್ರದಲ್ಲಿ ಕೂರಬೇಕು. ಹೌದಾ? ಹಾಗಾದರೆ ಯಾವ ಒಂದು ಕೂರ್ತಾ ಇದೆ, ಡಿ ನೋಡಿ, ಡಿ ಏನಾಗಿದೆ ಶೇಡ್ ಮಾಡಿದ್ದಾರೆ ಡಿ. ಸೊ ನಮಗೆ ಡಿ ಇಲ್ಲಿ ಕೂರ್ಸಕ್ಕೆ ಬರಲ್ಲ, ಡಿ ನಮ್ಮ ಉತ್ತರದ ಥರನೇ ಕಾಣಿಸ್ತಾ ಇದೆ, ಆದರೆ ಡಿ ಆಗಲ್ಲ. ಬಿ ಏನಾಗಿದೆ, ಅಲ್ಲಿ ಕೊಟ್ಟಿರ್ತಕ್ಕಂಥ ಡಯಾಗ್ರಾಮಿಂದ ಹೆಂಗೆ ತೆಗೆದ್ರೆ ಹೆಂಗೆ ಕಾಣಿಸುತ್ತೆ, ಡಿ ಬಿ ಏನಾಗಿದೆ ಅದೇ ಥರ ಕಾಣಿಸ್ತದೆ. ಹಾಗಾದರೆ ನಮ್ಮ ಉತ್ತರ ಇಲ್ಲಿ ಏನಾಗುತ್ತೆ, ಡಿ ಬಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಚಿತ್ರಕ್ಕೂ ನಾವು ಬರೆದಿರ್ತಕ್ಕಂಥ ಚಿತ್ರಕ್ಕೂ ಸೇಮ್ ಆಗಿ ಮ್ಯಾಚ್ ಆಗ್ತಿದೆ ಅಲ್ವಾ? ಹಾಗಾಗಿ ಏನಾಗುತ್ತೆ, ನಮ್ಮ ಉತ್ತರ ಇಲ್ಲಿ ಬಿ ಆಗುತ್ತೆ. ಮುಂದಿನ ಫಿಗರಲ್ಲಿ ಏನು ಮಾಡಿದ್ದಾರೆ ನೋಡಿ, ಟ್ರಯಾಂಗಲ್ ಒಳಗಡೆ ಸರ್ಕಲ್ ಇದೆ ಫಸ್ಟ್ ಫಿಗರಲ್ಲಿ. ಅದೇ ಸೆಕೆಂಡ್ ಅದ್ರದ್ದು ರಿಲೇಷನ್ ಏನಂದರೆ, ಸರ್ಕಲ್ ಮೊದಲು ಬರೆದಿದ್ದಾರೆ, ಟ್ರಯಾಂಗಲ್ ಆಮೇಲೆ ಬರೆದಿದ್ದಾರೆ, ಇದನ್ನು ಏನು ಮಾಡಿದ್ದಾರೆ, ಶೇಡ್ ಮಾಡಿದ್ದಾರೆ ಟ್ರಯಾಂಗಲ್. ಹೌದಾ? ಇದರದ್ದು ರಿಲೇಷನ್ ಇದಾಗಿರುತ್ತೆ. ಹಂಗಾದರೆ ನೆಕ್ಸ್ಟ್ ಫಿಗರಲ್ಲಿ ಏನು ಕೊಟ್ಟಿದ್ದಾರೆ, ಸ್ಕ್ವೇರ್ ಕೊಟ್ಟಿದ್ದಾರೆ, ಅದರೊಳಗಡೆ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಏನು ಯೋಚನೆ ಮಾಡಬೇಕು, ಮುಂದಿನ ಫಿಗರಲ್ಲಿ ಏನು ಬರುತ್ತೆ, ಟ್ರಯಾಂಗಲ್ ಮೊದಲು ಬರುತ್ತೆ, ಸ್ಕ್ವಯರ್ ಆಮೇಲೆ ಬರುತ್ತೆ, ಮತ್ತು ಸ್ಕ್ವಯರಲ್ಲಿ ಏನಾಗಿರಬೇಕು, ಶೇಡೆಡ್ ಪಾರ್ಟ್ ಇರಬೇಕು. ಇದು ನಮ್ಮ ಉತ್ತರ ಆಗಿರುತ್ತೆ. ಈಗಿರ್ತಕ್ಕಂಥ ಉತ್ತರ ಎಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ ಎಲ್ಲಾದರೂ? ಬಿ ಇದೆ, ಸೇಮ್ ಇದೆ, ಬಿ ಅಲ್ಲಿ ಏನಾಗಿಲ್ಲ, ಶೇಡ್ ಆಗಿಲ್ಲ. ಇಲ್ಲೇನಾಗಿದೆ, ಸಿ ಕೂಡ ಇದೆ, ಸಿ ಏನಾಗಿದೆ, ಇದು ಏನಾಗುತ್ತೆ ಅಂತಂದರೆ ಉಲ್ಟಾ ಇನ್ವರ್ಟೆಡ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಶೇಡ್ ಆಗಿದ್ರೂ ಕೂಡ ಇದು ತಪ್ಪಾಗುತ್ತೆ. ಇಲ್ಲಿ ಏನಾಗಬೇಕು, ನಮಗೆ ಟ್ರಯಾಂಗಲ್ ಮೊದಲು ಬರಬೇಕು. ಇವೆರಡು ಬಿ ಮತ್ತು ಸಿ ಮತ್ತು ಡಿ ಏನಾಗುತ್ತೆ, ಎರಡೂ ಕೂಡ ಆಗಲ್ಲ. ಯಾಕಂದರೆ ನಮ್ಮ ಚಿತ್ರದಲ್ಲಿ ಏನು ಬರಬೇಕು, ಟ್ರಯಾಂಗಲ್ ಮೊದಲು ಬರಬೇಕು. ಹೌದಲ್ವಾ? ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಏನಾಗುತ್ತೆ, ಎ ಆಗಿರುತ್ತೆ. ನಮಗೆ ಏನು ಬರಬೇಕು, ಟ್ರಯಾಂಗಲ್ ಬರಬೇಕು, ಟ್ರಯಾಂಗಲ್ ಒಳಗಡೆ ಸ್ಕ್ವಯರ್ ಬರಬೇಕು, ಸ್ಕ್ವಯರ್ ಶೇಡೆಡ್ ಪಾರ್ಟ್ ಇರಬೇಕು. ಬಿ ಕೂಡ ಸೇಮ್ ಟ್ರಯಾಂಗಲ್ ಒಳಗಡೆ ಸ್ಕ್ವಯರ್ ಕೊಟ್ಟಿದ್ದಾರೆ, ಆದರೆ ಏನು ಬಿ ಶೇಡೆಡ್ ಪಾರ್ಟ್ ಇಲ್ಲ. ಟ್ರಯಾಂಗಲ್ ಒಳಗಡೆ ಎಂತಲ್ಲ ಒಂದು ಸ್ಕ್ವಯರು, ಅದು ಶೇಡೆಡ್ ಪಾರ್ಟ್ ಇಲ್ಲ. ಆ ಕಾರಣದಿಂದ ನಮಗೇನಾಗುತ್ತೆ, ಎ ಇಲ್ಲಿ ಆನ್ಸರ್ ಆಗುತ್ತೆ. ಇಲ್ಲಿ ಅವರು ಕೊಟ್ಟಿದ್ದಾರೆ ಶೇಡೆಡ್ ಪಾರ್ಟ್. ಹೌದಲ್ವಾ? ಬಿಗೂ ಇಲ್ಲಿ ನಮಗೆ ಸೆಕೆಂಡ್ ಡಯಾಗ್ರಾಮಲ್ಲಿ ಅವರು ಒಂದು ಶೇಡೆಡ್ ಪಾರ್ಟ್ ಕೊಟ್ಟಿದ್ದಾರೆ ಅಂದರೆ ಆಬ್ವಿಯಸ್ಲಿ ನಮಗೆ ಫೋರ್ತ್ ಡಯಾಗ್ರಾಮಲ್ಲೂ ಕೂಡ ಶೇಡೆಡ್ ಪಾರ್ಟ್ ಇರಲೇಬೇಕು. ಅದೇ ನಮಗಿಲ್ಲಿ ಮೇನ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ನಮ್ಮ ಆನ್ಸರ್ ಏನಾಗುತ್ತೆ, ಬಿ ಆಗುತ್ತೆ. ನೆಕ್ಸ್ಟ್ ಫಿಗರಲ್ಲಿ ನೋಡಿ ಏನು ಮಾಡಿದ್ದಾರೆ, 4 ಮೂಲೆಗೂ ಏನು ಮಾಡಿದ್ದಾರೆ, ಗುರುತುಗಳನ್ನ ಮಾಡಿದ್ದಾರೆ. ಹೌದಲ್ವಾ? ಕಾಣಿಸ್ತಿದೆ ಅಲ್ವಾ ಒಂದು ಸ್ಕ್ವೇರ್ ಒಳಗಡೆ? ಹಾಗಾಗಿ ಏನು ಮಾಡಿದ್ದಾರೆ, 4 ಮೂಲೆಗೂ ಒಂದೊಂದು ಇಂಟು ಮಾರ್ಕ್ ಅನ್ನೋ ಥರ 4 ಇಂಟು ಮಾರ್ಕ್ಗಳ ಹಾಕಿದ್ದಾರೆ. ಕಾಣಿಸ್ತಿದೆ ಅಲ್ವಾ? 4 ಇಂಟು ಮಾರ್ಕ್ಗಳನ್ನ ಹಾಕಿದ್ದಾರೆ. ಹಂಗಾದರೆ ಏನು ಮಾಡಬೇಕು, ನಾವು ಇಲ್ಲಿ ಟ್ರಯಾಂಗಲ್ ಏನು ಮಾಡಿದ್ದಾರೆ, 3 ಭಾಗಗಳನ್ನು 3 ಗುರುತುಗಳನ್ನು ಮಾಡಿದ್ದಾರೆ. ಹಾಗಾದರೆ ಟ್ರಯಾಂಗಲ್ಗೆ 3 ಗುರುತು ಮಾಡಿದ್ದಾರೆ ಅಂದರೆ 3 ಇಂಟು ಮಾರ್ಕ್ ಬರಬೇಕು. ಹೌದಲ್ವಾ? ನೋಡಿ, 3 ಇಂಟು ಮಾರ್ಕ್ ಬರೋದಿಲ್ಲ. ಇದು 2 ಇದೆ, ಇದನ್ನು ಬಿಟ್ಬಿಡೋಣ. ಸಿ ಅಲ್ಲಿ 2 ಇದೆ, ಬಿಟ್ಬಿಡೋಣ. ಹಾಗಾದರೆ 3 ಬರ್ತಕ್ಕಂಥದ್ದು ಬಿ ಯಲ್ಲಿದೆ ಮತ್ತು ಡಿ ಯಲ್ಲಿದೆ. ಆದರೆ ಏನಾಗಿದೆ, ಡಿ ಎಲ್ ಏನಾಗಿದೆ ನೋಡಿ, ಇಲ್ಲಿ ಒಂದು ಕಡೆ ಮಾತ್ರ ಅವರು ಗುರುತು ಮಾಡಿದ್ದಾರೆ. ನಮಗೇನಾಗಬೇಕು, 3 ಕಡೆ ಗುರುತು ಆಗಿರಬೇಕು. ಹೌದಲ್ವಾ? ಅದೇ ಥರ ಇಲ್ಲಿ ನೋಡಿ, ಬಿ ಎಲ್ ಏನಾಗಿದೆ, 3 ಗುರುತಿದೆ, 3 ಇಂಟು ಮಾರ್ಕ್ ಇದೆ. ಹಾಗಾಗಿ ನಮ್ಮ ಉತ್ತರ ಏನಾಗಿರುತ್ತೆ, ಬಿ ಆಗಿರುತ್ತೆ. ಹೌದಲ್ವಾ? ಅಬ್ಸರ್ವ್ ಮಾಡಿ, ಏನಿಲ್ಲ, 4 ಗುರುತಿಗೆ 4 ಇಂಟು ಮಾರ್ಕ್, 3 ಗುರುತಿಗೆ 3 ಇಂಟು ಮಾರ್ಕ್. 3 ಇಂಟು ಮಾರ್ಕ್ ಎಲ್ಲಿರೋದಿದೆ, ಡಿ ಎಲ್ಲಿದೆ ಮತ್ತು ಬಿ ಎಲ್ಲಿದೆ. ಆಮೇಲೆ ಏನು ಮಾಡಿದ್ದಾರೆ, ಈ ಸಣ್ಣ ಪಾರ್ಟ್ ನೋಡಿ, ಇಲ್ಲೂ ಕೂಡ ಮಿಸ್ ಆಗಿಲ್ಲ. ಹಾಗಾದರೆ ನಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಬರುವಾಗಲೂ ಕೂಡ ಅದು ಮಿಸ್ ಆಗಬಾರ್ದು. ಸೊ ಇಲ್ಲಿ ಏನಾಗಿರುತ್ತೆ, 3ರಲ್ಲೂ ಕೂಡ ಇಂಟು ಮಾರ್ಕು ಇದೆ, 3 ಇಂಟು ಮಾರ್ಕು ಕೂಡ ಇದೆ. ಹಾಗಾಗಿ ಏನು, ನಮ್ಮ ಉತ್ತರ ಬಿ ಆಗಿರುತ್ತೆ. 20ನೇ ಕ್ವಶನಿಗೆ ಬರೋಣ. ಇಲ್ಲೊಂದು ಸಣ್ಣದಾಗಿ ಗೊಂಬೆ ಥರ ಚಿತ್ರ ಕೊಟ್ಟಿದ್ದಾರೆ. ಹೌದಾ? ಈ ಥರ ಚಿತ್ರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾರ್ಟಲ್ಲಿ ಏನು ಮಾಡಿದ್ದಾರೆ, ಈ ಒಂದು ಕೈಗೆ ಹೀಗೆ ಎಕ್ಸ್ಟ್ರಾ ಪಾರ್ಟ್ಸ್ನ ಆ್ಯಡ್ ಮಾಡಿದ್ದಾರೆ. ಕಾಲಿಗೆ ಏನು ಮಾಡಿದ್ದಾರೆ, ಈ ಥರ ಅಪ್ಪರ ಕಡೆ ಇನ್ನು ಮುಖ ಮಾಡೋ ಥರ ಈ ಥರ ಎಕ್ಸ್ಟ್ರಾ ಪಾರ್ಟ್ ಆ್ಯಡ್ ಮಾಡಿದ್ದಾರೆ. ಹಾಗಾದರೆ ನಮಗೆ ನೆಕ್ಸ್ಟ್ ಚಿತ್ರದಲ್ಲಿ ಏನು ಮಾಡಿದ್ದಾರೆ, ಇಲ್ಲೇ ಬರೀತೀನಿ ನೋಡಿ, ಈ ಥರ ಒಂದು ಪಾರ್ಟ್ ಕೊಟ್ಟಿದ್ದಾರಾ, ಅದಕ್ಕೆ ಏನು ಮಾಡಿದ್ದಾರೆ, ಸೇಮ್ ಅದೇ ಥರ ಕೈ ಇದೆ, ಅದೇ ಥರ ಕಾಲಿದೆ. ಹೌದಲ್ವಾ? ಈಗ ನಾವೇನು ಮಾಡಬೇಕು, ಈ ಒಂದು ಹ್ಯಾಂಡ್ಗೆ ಏನಾಗಿರುತ್ತೆ, ಅಪ್ಪರ್ ಪಾರ್ಟ್ಸ್ ಮತ್ತು ಲೋವರ್ ಪಾರ್ಟ್ಸ್ನ ಆ್ಯಡ್ ಮಾಡಬೇಕು. ಇದು ನೋಡಿ, ಎಕ್ಸ್ಟ್ರಾ ಲೈನ್ನ ಆ್ಯಡ್ ಮಾಡಬೇಕು. ಈ ಥರ ಚಿತ್ರ ಬರೋದು ನಮ್ಮ ಆನ್ಸರ್ ಆಗಿರುತ್ತೆ. ಇಲ್ಲಿ ಬಂದಿದೆಯಾ, ಇಲ್ಲ, ಕಾಲು ಮಿಸ್ ಆಗಿದೆ. ಇದು ಕಾಲು ಅಂತಲೇ ತಿಳ್ಕೊಂಡ್ರು ಕೂಡ ಕಾಲು ಏನಾಗಿದೆ, ಇಲ್ಲಿ ಮಿಸ್ ಆಗಿದೆ. ಇಲ್ಲೇನಾಗಿದೆ, ಕೈ ಮಿಸ್ ಆಗಿದೆ. ಹೌದಲ್ವಾ? ಇಲ್ಲಿ ನೋಡಿ, ಸಿಯಲ್ಲಿ
ಇಲ್ಲಿ ಒಂದು ಪಾರ್ಟಲ್ಲಿ ಇಲ್ಲಿ ಬರಬೇಕಾಗಿತ್ತು, ಅದು ಕೂಡ ಮಿಸ್ ಆಗಿದೆ. ಹಾಗಾಗಿ ಸಿ ಕೂಡ ಆಗಲ್ಲ. ಡಿಗೂ ಮತ್ತು ನಾವು ಬರೆದಿರ್ತಕ್ಕಂಥ ಚಿತ್ರಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಅಂದರೆ ಇಲ್ಲಿ ಕೈನೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ, ಕಾಲನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಏನಾಗುತ್ತೆ, ಡಿ ಆಗುತ್ತೆ. ಹೌದಲ್ವಾ, ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಬರೆದಿರ್ತಕ್ಕಂಥ ಚಿತ್ರಕ್ಕೂ ಇದಕ್ಕೂ ಸಿಮಿಲರಾಗಿ ಕಾಣಿಸ್ತಿದೆ ತಾನೇ. ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಏನಾಗುತ್ತೆ, ಡಿ ಆಗುತ್ತೆ. ಪಾರ್ಟ್ ಸಿಕ್ಸಿಗೆ ಬರೋಣ. ನೋಡಿ ಏನಾಗಿದೆ, ಸೇಮ್ ಕಂಪ್ಲೀಟ್ ದ ಡಯಾಗ್ರಾಮ್ ಇದೆ. ಹೌದಲ್ವಾ, ಕಂಪ್ಲೀಟ್ ದ ಡಯಾಗ್ರಾಮಲ್ಲಿ ಫಿಗರ್ ನೋಡಿಬಿಡೋಣ. ಏನು ಕೊಟ್ಟಿದ್ದಾರೆ, ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ, ಅದರದ್ದು ಕಟ್ ಪಾರ್ಟ್ ತೆಗೆದು ಇಷ್ಟು ನಮಗೆ ಚಿತ್ರ ಕೊಟ್ಟಿದ್ದಾರೆ. ನಮಗೀಗ ಏನು ಮಾಡಬೇಕು, ಕರೆಕ್ಟಾಗಿ ನಾವೇನು ಮಾಡಬೇಕು, ಇಲ್ಲಿ ದೊಡ್ಡ ಪಾರ್ಟ್ ಬರಬೇಕು, ಈ ಥರ ಪಾರ್ಟ್, ಈ ಥರ ಒಂದು ಇದು ಡಯಾಗ್ರಾಮ್ ಬರಬೇಕು. ಇದಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇದು ಈ ಥರ ಮಾರ್ಕ್ ಇದೆ ಅರ್ಧ ಚಂದ್ರ ಥರ, ಅದು ನಮಗೆ ಬರಲ್ಲ. ಇದೇನಾಗಿದೆ, ಇದನ್ನು ಹಾಕಿದ್ರೆ ಉಲ್ಟಾ ಆಗುತ್ತೆ, ಸೊ ಬಿ ಕೂಡ ಬರಲ್ಲ. ಸಿ ಏನಿದೆ ಕರೆಕ್ಟಾಗಿ ಇಲ್ಲಿ ಬಿಡಿಸಿರ್ತಕ್ಕಂಥ ಚಿತ್ರಕ್ಕೂ ಸಿಗೂ ನೋಡಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಹಾಗಾದರೆ ನಮ್ಮ ಉತ್ತರ ಇಲ್ಲಿ ಸಿ ಆಗುತ್ತೆ. ಡಿ ಯಾಕಾಗಲ್ಲ, ಡಿಯಲ್ಲಿ ಈ ಥರ ಮಾರ್ಕ್ ಬಂದಿದೆ, ಈ ಥರ ಮಾರ್ಕ್ ಬಂದೇ ಇಲ್ಲ, ಬಿಕಾಸ್ ಅಲ್ಲಿ ಕಟ್ ಆಗಿರೋದು ಯಾವ ಥರ ಇದೆ, ವರ್ಟಿಕಲ್ ಆಗಿ ಕಟ್ ಆಗಿದೆ, ಈ ಥರ ಕಟ್ ಆಗೇ ಇಲ್ಲ. ಹಾಗಾಗಿ ನಮಗೇನಾಗುತ್ತೆ, ಡಿ ಕೂಡ ಉತ್ತರ ಆಗಲ್ಲ, ಸಿ ನಮ್ಮ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪಾರ್ಟಲ್ಲಿ ಏನು ಮಾಡಿದ್ದಾರೆ ನೋಡಿ, ನೆಕ್ಸ್ಟ್ ಪಾರ್ಟಲ್ಲಿ ಏನು ಮಾಡಿದ್ದಾರೆ, ಈ ಥರ ಕಟ್ ಮಾಡಿದ್ದು ಒಂದು ಭಾಗ ನಮಗೆ ಮಿಸ್ಸಿಂಗ್ ಆಗಿದೆ, ಈ ಒಂದು ಭಾಗ ಮಿಸ್ ಆಗಿದೆ. ಇಲ್ಲಿ ನೋಡಿ, ನಿಮಗೆ ಇಲ್ಲೇ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈ ಒಂದು ಭಾಗ ಮಿಸ್ ಆಗಿದೆ, ಈ ಒಂದು ಭಾಗ ನಾವಿಲ್ಲಿ ಹಾಕಿದರೆ ಈ ಒಂದು ಡಯಾಗ್ರಾಮ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಾಗುತ್ತಾ, ಇಲ್ಲ, ಯಾಕಂದರೆ ನಮಗೆ ಈ ಪಾರ್ಟ್ ಏನಿದೆ ದೊಡ್ಡದಾಗಿ ಬರಬೇಕು, ಸೊ ಈ ಪಾರ್ಟ್ ಆಗಲ್ಲ, ಯಾಕಂದರೆ ಈ ಕಡೆ ಪಾರ್ಟ್ ಒಂದು ದೊಡ್ಡದಾಗಿ ಕಾಣಿಸ್ತಾ ಇದೆ. ಹೌದಲ್ವಾ, ನೋಡಿ ಇಲ್ಲ, ಬಿ ಏನಾಗುತ್ತೆ, ಬಿ ಆಗಲ್ಲ, ಸಿ ಕೂಡ ಆಗಲ್ಲ, ಯಾಕಂದರೆ ಸಿ ಬಿ ಎಲ್ಲ ಕಂಪ್ಲೀಟ್ ಆಗಿರೋ ಅಂತ ಡಯಾಗ್ರಾಮ್ ಮತ್ತೆ ಕೊಟ್ಟಿದ್ದಾರೆ. ಡಿ ಕೂಡ ಆಗಲ್ಲ. ಹಾಗಾದರೆ ನಮ್ಮ ಉತ್ತರ ಇಲ್ಲಿ ಏನೇ ಆಗುತ್ತೆ, ಏನ ಕರೆಕ್ಟಾಗಿ ಇಲ್ಲಿ ಹಾಕಿದಾಗ ನೋಡಿ ಏನಾಗುತ್ತೆ, ನಾವೊಂದು ಇಲ್ಲಿ ಲೈನ್ ಡ್ರಾ ಮಾಡಿದ್ರೆ ಏನಾಗುತ್ತೆ, ಈ ಕಡೆ ಭಾಗ ಏನಾಗುತ್ತೆ, ದೊಡ್ಡದಾಗಿರಬೇಕಾಗುತ್ತೆ. ಸೊ ಎ ಏನಿದೆ ಅದೇ ಥರ ಇದೆ, ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಏನೇ ಆಗುತ್ತೆ. ನೆಕ್ಸ್ಟ್ ಕ್ವಶನಲ್ಲಿ ನೋಡಿ, ಒಂದು ಅಪ್ ಇರಬೇಕು, ಎರಡು ಡೌನ್ ಇರಬೇಕು, ಆ ಥರ ಕಟ್ ಮಾಡಿದ್ದಾರೆ. ಒಂದು ಓವೆಲ್ ಶೇಪ್ ಇದು, ಹಿಂಗೆ ನಾವು ಮಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಈ ಥರ ಡಯಾಗ್ರಾಮ್ ಬೇಕು ನಮಗೆ, ಹೌದಲ್ವಾ. ಇದೇ ಥರ ಡಯಾಗ್ರಾಮು ನೋಡಿ, ಎ ಇದೆಯಲ್ಲ ಕರೆಕ್ಟಾಗಿ ಕಾಣಿಸ್ತಿದೆ ಎ, ಬಿಕಾಸ್ ನಮಗೆ ಒಂದು ಅಪ್ ಇದೆ, ಎರಡು ಡೌನ್ಸ್ ಇದೆ. ಹಂಗಾಗಿ ನಮ್ಮ ಉತ್ತರ ಏನಾಗುತ್ತೆ ಇಲ್ಲಿ ಎ ಆಗುತ್ತೆ. ಬಿ ಯಾಕಾಗಲ್ಲ, ತುಂಬ ಇದು ಅಪ್ಸ್ ಡೌನ್ಸ್ ಬಂದಿದೆ, ಸಿ ಕೂಡ ಹಾಗೆ ಇದೆ, ಡಿ ಕೂಡ ಹಾಗೆ ಇದೆ. ಹಾಗಾಗಿ ನಮ್ಮ ಉತ್ತರ ಏನಾಗುತ್ತೆ, ಎ ಆಗುತ್ತೆ. ಎನ ನಾವು ಕರೆಕ್ಟಾಗಿ ಕೂರಿಸ್ಬೋದು ಈ ಒಂದು ಚಿತ್ರಕ್ಕೆ, ಹಾಗಾಗಿ ನಮ್ಮ ಉತ್ತರ ಇಲ್ಲ ಅಂತೂ ಎ ಆಯಿತು. ಇಲ್ಲೇನು ಮಾಡಿದವ್ರು ನೋಡಿ, ಪ್ರತಿ ಚಿತ್ರದಲ್ಲೂ ಏನು ಮಾಡ್ತಿದ್ರು, ಟ್ರಯಾಂಗಲ್ಲು, ಸ್ಕ್ವೇರು, ಸರ್ಕಲ್ಲು ದೊಡ್ಡ ಪಾರ್ಟನ್ನು ಮಾತ್ರ ಕೊಡ್ತಿದ್ರು. ಆದರೆ ಈ ಚಿತ್ರದಲ್ಲಿ ಏನು ಮಾಡಿದ್ದಾರೆ, ಕಟ್ ಮಾಡಿರ್ತಕ್ಕಂಥ ಸಣ್ಣ ಪಾರ್ಟ್ ಕೊಟ್ಟಿದ್ದಾರೆ, ಉಳಿದಿರಕ್ಕಂಥ ದೊಡ್ಡ ಪಾರ್ಟ್ನ ಏನು ಮಾಡಿದ್ದಾರೆ, ಆನ್ಸರ್ ಫಿಗರ್ಗಳಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಇಲ್ಲಿ ಏನು ಮಾಡಬೇಕು, ಈ ಒಂದು ಪಾರ್ಟ್ನ ಯಾವ ಆನ್ಸರ್ ಫಿಗರಿಗೆ ಇದು ಕರೆಕ್ಟಾಗಿ ಕೂರುತ್ತೆ ಅಂತೇಳಿ ನೋಡಬೇಕು, ಹೌದಲ್ವಾ. ಇದು ಹೇಗಂತೂ ಕೂರಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇದು ಶಾರ್ಪ್ ಇರೋದಿದೆ, ಆಮೇಲೆ ಏನಾಗುತ್ತೆ, ಇಲ್ಲೊಂದು ಮಾರ್ಕ್ ಏನಿದೆ ಇದು ಜಾಸ್ತಿ ಆಯ್ತು ಲೆಂತ್, ಹಾಗಾಗಿ ಇದು ಹೇಗೆ ಕೂರಲ್ಲ. ಬೀಗೇನು ಕೂರು, ಈ ಬೀಗ್ ನೋಡೋಣ, ಇಲ್ಲಿ ಚೂಪ್ ಇರೋ ಒಂದೇನು ಶಾರ್ಪ್ ಆಕೃತಿ ಇದೆ, ಅದರಲ್ಲಿ ಏನಾಗಿದೆ, ಒಂದು ಸಣ್ಣದಾಗಿ ಗೆರೆ ಕಾಣಿಸ್ತಿದೆ, ಹಾಗಾಗಿ ಇದು ಬೀಗೂ ಕೂಡ ಕೂರಲ್ಲ. ಹಾಗಾದರೆ ಸಿ ನೋಡಿ, ಸಿಗೆ ಇದೊಂದು ಪಾರ್ಟ್ ಮತ್ತು ಈ ಒಂದು ಪಾರ್ಟ್ ಅಬ್ಸರ್ವ್ ಮಾಡಿ, ಈ ಒಂದು ಚಿತ್ರ ಏನಾಗ್ತಾ ಇದೆ, ಸಿಗೆ ಪರ್ಫೆಕ್ಟಾಗಿ ಕೂರ್ತಾ ಇದೆ. ಹಾಗಾದರೆ ನಮ್ಮ ಉತ್ತರ ಏನಾಗುತ್ತೆ, ಸಿ ಆಗುತ್ತೆ. ಡಿಗೂ ಕೂರಲ್ಲ, ಡಿಯಲ್ಲಿ ನೋಡಿ ಈ ಥರ ಡಯಾಗ್ರಾಮ್ ಬಂದಿದೆ, ಮತ್ತು ಇಲ್ಲಿ ಚೂಪು ಕೂಡ ಇದೆ, ಚೂಪ್ ಇರೋದು ನಮಗಲ್ಲಿ ಏನಾಗುತ್ತೆ, ಈಗ ಇದು ಈ ಪಾರ್ಟಿಗೆ ನಾವು ತೊಗೊಬೋದು, ಹಿಂಗೆ ಕೂರ್ಸೋಕ್ಕಾಗತ್ತಾ, ಇಲ್ಲ ಅಲ್ವಾ. ಈ ಒಂದು ಏನು ಲೈನಿಗೆ ಇರುತ್ತಲ್ಲ, ಲೈನೇ ಬಂದು ಕೂರಿಸಿದಾಗ ಮಾತ್ರ ನಾವೇನಾಗುತ್ತೆ, ಅದು ಪರ್ಫೆಕ್ಟಾಗಿ ಒಂದು ಡಯಾಗ್ರಾಮ್ ಏನಾಗುತ್ತೆ, ಕೂರುತ್ತೆ, ಹೌದಲ್ವಾ. ಹಂಗಾಗಿ ನಮ್ಮ ಉತ್ತರಲ್ಲಿ ಏನಾಯಿತು, ಸಿ ಆಯಿತು. ಹಾಗಾದರೆ ಮುಂದಿನ ಒಂದು ಕ್ವಶನ್ ಪೇಪರಲ್ಲಿ ನೋಡೋಣ ಯಾವ ಥರ. ಇದು ಪಾರ್ಟ್ 4, ಇದು ಪಾರ್ಟ್ 5, ಹೌದಾ. ನೋಡಿ ಏನು ಮಾಡಿದ್ದಾರೆ, ಸೇಮ್ ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಥರ್ಡ್ ಆ್ಯಂಡ್ ಫೋರ್ತ್ ಒನ್ ಅಂತ ಕೇಳಿದ್ದಾರೆ, ಹೌದಲ್ವಾ. ಇಲ್ಲೇನು ಮಾಡಿದ್ದಾರೆ, ಸರ್ಕಲ್ ಕೊಟ್ಟಿದ್ದಾರೆ, ಸರ್ಕಲ್ಗೆ ಈ ಥರ ಕಟ್ ಮಾಡಿದ್ದಾರೆ, ಇಲ್ಲಿ ಸರ್ಕಲ್ಲು ಮತ್ತು ಇಲ್ಲಿ ಏನು ಮಾಡಿದ್ದಾರೆ, ಇಂಟು ಮಾರ್ಕ್ ಕೊಟ್ಟಿದ್ದಾರೆ. ಅದ್ರ ನೆಕ್ಸ್ಟು ಏನು ರಿಲೇಷನ್ಶಿಪ್ ಕೊಟ್ಟಿದ್ದಾರೆ ಅಂದರೆ, ಆ ಸರ್ಕಲ್ನ ಹೀಗೆ 90 ಡಿಗ್ರಿ ಟರ್ನ್ ಮಾಡಿದಾಗ ಏನಾಗುತ್ತೆ, ಸರ್ಕಲ್ಸ್ ಇಲ್ಲಿ ಬರುತ್ತೆ, ಇಂಟು ಮಾರ್ಕ್ ಇಲ್ಲಿ ಬರುತ್ತೆ. ಹಾಗಾದರೆ ನಾವು ಇಲ್ಲಿ ಏನು ಮಾಡಬೇಕು,
ಈ ಒಂದು ಸ್ಕ್ವೇರ್ ಒಳಗಡೆ ಏನು ಕೊಟ್ಟಿದ್ದಾರೆ ನಮಗೆ, ಆ ಒಂದು ಸ್ಕ್ವೇರ್ನ ನಾವೇನು ಮಾಡಬೇಕು, ಟ್ವಿಸ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಕೊಟ್ಟಿರ್ತಕ್ಕಂಥ ಹಾರಿಸಾಂಟಲ್ ಮಾರ್ಕ್ಗಳು ಈ ಥರ ಡಿವೈಡ್ ಆಗುತ್ತಲ್ವಾ, ಡಿವೈಡ್ ಮಾಡುತ್ತೆ. ಆಮೇಲೆ ಏನಾಗುತ್ತೆ, ಡಿವೈಡ್ ಆದಾಗ ಈ ಕಡೆ ಏನಾಗುತ್ತೆ, ಈ ಥರ ಮಾರ್ಕ್ ಬರುತ್ತೆ, ಮತ್ತು ಈ ಕಡೆ ಏನು ಮಾಡುತ್ತೆ, ಪ್ಲಸ್ ಮಾರ್ಕ್ ಬರುತ್ತೆ. ಇದು ನಮಗೆ ಬರ್ತಕ್ಕಂಥ ಆನ್ಸರ್ ಆಗಿರುತ್ತೆ, ಹೌದಲ್ವಾ. ನೋಡಿ, ಈ ಒಂದು ಡಯಾಗ್ರಾಮ್ನ ಈ ಥರ 90 ಡಿಗ್ರಿ ಟ್ವಿಸ್ಟ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಈ ಥರ ಕಾಣೋಂಥ ಡಯಾಗ್ರಾಮು ಈ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಬರಬೇಕು. ಹಾಗಾದರೆ ಇದಿಷ್ಟರಲ್ಲಿ ಯಾವುದನ್ನು ಹಾಕಿದ್ರೆ ನಮಗೆ ಕರೆಕ್ಟಾಗಿ ಕೂರುತ್ತೆ ಅಂದರೆ, ಈ ಒಂದು ಡಯಾಗ್ರಾಮ್ನ ನಾನು ಇನ್ನೊಂದು ಸರಿ ಬರಿತೀನಿ ನೋಡಿ. ಈ ಥರ ಡಯಾಗ್ರಾಮ್ ಬರುತ್ತೆ. ಈ ಥರ ಡಯಾಗ್ರಾಮ್ ಎಲ್ಲಿ ಕಾಣಿಸ್ತಿದೆ ನಿಮಗೆ ನೋಡಿ, ನನಗೆ ಎ ಅಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ ನಮ್ಮ ಉತ್ತರ ಇಲ್ಲಿ ಏನಾಯಿತು, ಎ ಆಯಿತು. ಬಿ ಅಲ್ಲಿ ನೋಡಿ, ಬಿ ಅಲ್ಲಿ ಇದು ಉಲ್ಟಾ ಆಗಿದೆ. ಸಿ ಯಲ್ಲೂ ಕೂಡ ಉಲ್ಟಾ ಆಗಿದೆ. ಡಿ ಅಲ್ಲಿ ಕೂಡ, ಡಿ ಅಲ್ಲಿ ಏನಾಗಿದೆ, ಸರ್ಕಲ್ಸ್ ಬಂದಿದೆ. ಸರ್ಕಲ್ಸ್ ನಮಗಿಲ್ಲ, ನಮಗಿರೋದು ಪ್ಲಸ್ ಮಾರ್ಕು. ಸೊ ನಮಗಿಲ್ಲಿ ನಮ್ಮ ಉತ್ತರ ಏನಾಗುತ್ತೆ, ಎ ಆಗುತ್ತೆ, ಹೌದಲ್ವಾ. ಅದೇ ಥರ ಮುಂದಿನ ಕ್ವಶನಲ್ಲಿ ನೋಡಿ ಏನು ಮಾಡಿದ್ದಾರೆ, ಎರಡು ಕೋನಗಳನ್ನು ಗುರುತು ಮಾಡಿದ್ದಾರೆ. ಕೋನಗಳಂತಾರ ಆ್ಯಂಗಲ್ನ, ಅದಕ್ಕೆ ರಿಲೇಷನ್ ಏನು ಕೊಟ್ಟಿದ್ದಾರೆ, ನಡುವೆ ಒಂದು ಡಯಾಗ್ನಲ್ಲ ಎಳೆದ್ಬಿಟ್ಟು ಏನು ಮಾಡಿದ್ದಾರೆ, ಚಿತ್ರನ ಡ್ರಾ ಮಾಡಿದ್ದಾರೆ, ಹೌದಲ್ವಾ. ಅದು ನಮಗಿಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ರಿಲೇಷನ್. ಹಾಗಾದರೆ ಮುಂದಿನ ಆಕೃತಿಲಿ ಏನು ಮಾಡಿದ್ದಾರೆ, ಮುಂದಿನ ಆಕೃತಿಲಿ ಈ ಮತ್ತು ಈ ಒಂದು ಕೋನನ ಡ್ರಾ ಮಾಡಿದ್ದಾರೆ. ಹಾಗಾದರೆ ನಾವು ಉಳ್ದ ಎರಡು ಏನು ಕಾರ್ನರ್ಸ್ಗೆ ಡಯಾಗ್ನಲ್ಲ ಡ್ರಾ ಮಾಡಬೇಕು. ಮತ್ತೇನು ಮಾಡಬೇಕು, ಚಿತ್ರನ ಅವ್ರು ಕೊಟ್ಟಿರ್ತಕ್ಕಂಥ ಚಿತ್ರ ಏನು ಮಾಡಿರಬೇಕು, ಡ್ರಾ ಮಾಡಬೇಕು, ಹೌದಲ್ವಾ. ಇದೇ ಥರ ಕೊಟ್ಟಿದ್ದಾರಲ್ವ ಅವರು. ನೋಡಿ, ಈ ಥರ ನಮ್ಮ ಆನ್ಸರ್ ಫಿಗರು ಬರುತ್ತೆ. ಅಂದ್ರೇನು, ಅವ್ರೇನು ಮಾಡಿದ್ದಾರೆ, ಈ ಮತ್ತು ಈ ಕೋನ ಡ್ರಾ ಮಾಡಿದಾಗ ಏನು ಮಾಡಿದ್ದಾರೆ, ಈ ಒಂದು ಇದಕ್ಕೆ ಡಯಾಗ್ನಲ್ಲ ಡ್ರಾ ಮಾಡಿದ್ದಾರೆ. ಉಳ್ದ ಖಾಲಿ ಇರತಕ್ಕಂಥ ಎರಡು ಕಾರ್ನರ್ಗಳಿಗೆ ಡಯಾಗ್ನಲ್ಲ ಡ್ರಾ ಮಾಡಿದ್ದಾರೆ. ಅದೇ ಥರ ಈ ಎರಡು ಕೋನಗಳನ್ನ ಕೊಟ್ಟಾಗ ಖಾಲಿ ಇರ್ತಕ್ಕಂಥ ಎರಡು ಕಾರ್ನರ್ಗಳಿಗೆ ನಾವೇನು ಮಾಡಬೇಕು, ಡಯಾಗ್ನಲ್ಸ್ನ ಡ್ರಾ ಮಾಡಬೇಕು, ಹೌದಲ್ವಾ. ಅದೇ ಹಂಗಾಗಿ ನಮ್ಮ ಉತ್ತರ ಏನಾಗುತ್ತೆ, ಇದು ನಮ್ಮ ಆನ್ಸರ್ ಆಗುತ್ತೆ. ಈಗ ಬರ್ತಿರ್ತಕ್ಕಂಥ ಫಿಗರ್ ಇದಿಷ್ಟರಲ್ಲಿ ಯಾವುದರಲ್ಲಿದೆ ನೋಡಿ, ಬಿ ಖಾಲಿದೆ, ಎ ಖಾಲಿದೆ. ಸೊ ಎ ಮತ್ತು ಬಿ ಎರಡು ಆಗಲ್ಲ. ಸೊ ಸಿ ಮತ್ತು ಡಿ ಇಂದ ಸಿಮಿಲರಾಗಿ ಕೊಟ್ಟಿದ್ದಾರೆ ನೋಡಿ. ಡಿ ಮತ್ತು ಕೊಟ್ಟಿರ್ತಕ್ಕಂಥ ಬಿ ಎರಡನೇ ಫಿಗರ್ ಏನಿದೆ ಇದು ಸೇಮ್ ಆಗಿದೆ. ಹಾಗಾದರೆ ಡಿ ಕೂಡ ಆಗಲ್ಲ. ನಾವು ಬರೆದಿರ್ತಕ್ಕಂಥ ಚಿತ್ರಕ್ಕೂ ಮತ್ತು ಸಿಗೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲೇನಾಯಿತು, ಸಿ ಆಗುತ್ತೆ, ಹೌದಲ್ವಾ. ನೆಕ್ಸ್ಟ್ ಮುಂದಿನ ಕ್ವಶನಲ್ಲಿ ನೋಡಿ ಏನು ಮಾಡಿದ್ದಾರೆ, ಒಂದು ಚಿತ್ರ ಕೊಟ್ಟಿದ್ದಾರೆ ಈ ಥರ, ಹೌದಲ್ವಾ. ಹಿಂಗೆ ಕೊಟ್ಟಿದ್ದಾರಲ್ವಾ, ಇದು ನೋಡಿ ಈ ಥರ ಕೊಟ್ಟಿದ್ದಾರೆ ಚಿತ್ರ. ಫಸ್ಟು ಡಯಾಗ್ರಾಮಲ್ಲಿ ಒಂದನೇದ್ರಲ್ಲಿ. ಎರಡನೇದ್ರಲ್ಲಿ ಏನು ಮಾಡಿದ್ದಾರೆ, ಈ ನಡುವೆ ಏನು ಎರಡು ಆ್ಯರೋ ಮಾರ್ಕ್ ಇದ್ವಲ್ಲ ಅದನ್ನೇನು ಮಾಡಿದ್ದಾರೆ, ಈ ಥರ ಕೂಡಿಸಿದ್ದಾರೆ. ಆಮೇಲೆ ಏನು ಮಾಡಿದ್ದಾರೆ, ಈ ಒಂದು ಆ್ಯರೋ ಮಾರ್ಕ್ಗಳೇನು ಈ ಥರ ಇದ್ದಿದ್ದ ಭಾಗ ಏನಾಯಿತು, ಉಲ್ಟಾ ಆ್ಯರೋ ಮಾರ್ಕ್ಗಳಾಗಿದ್ದಾವೆ, ಹೌದಲ್ವ. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಹಿಂಗೆ ಇದ್ದಿದ್ದು ಏನಾಗುತ್ತೆ, ಈ ಥರ ಆಗುತ್ತೆ. ಈ ಥರ ಭಾಗ ಬಂದಿದೆ. ಇದನ್ನೇನು ಮಾಡಿದ್ದಾರೆ, ಆ್ಯರೋ ಮಾರ್ಕ್ಗಳನ್ನು ಏನು ಮಾಡಿದ್ದಾರೆ, ಡೈರೆಕ್ಷನ್ಸ್ ಚೇಂಜ್ ಮಾಡಿದ್ದಾರೆ. ಹಾಗಾದರೆ ನೆಕ್ಸ್ಟ್ ನಮಗೆ ಇಲ್ಲಿ ಕೊಟ್ಟಿರೋದೇನು, ಈ ಥರ ಅರ್ಧ ಸರ್ಕಲ್ಗಳು, ಹಿಂಗೊಂದು ಲೈನ್ ಎಳೆದಿದ್ದಾರೆ, ಈ ಥರ ಅರ್ಧ ಸರ್ಕಲ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ನಿಮಗೆ ಕಾಣಿಸ್ತಾ ಇದೆಯಾ, ಈ ಥರ ಅರ್ಧ ಸರ್ಕಲ್ಗಳನ್ನ ಏನು ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ, ಈ ಥರ ಕೊಟ್ಟಾರೆ, ಹೌದಾ. ನಾವೇನು ಮಾಡಬೇಕೀಗ, ಈ ಆ್ಯರೋ ಮಾರ್ಕ್ಗಳನ್ನ ಅವ್ರು ಹೆಂಗೆ ಉಲ್ಟಾ ಮಾಡಿದ್ರಲ್ಲ ಅದೇ ಥರ ನಾವೇನು ಮಾಡಬೇಕು, ಸರ್ಕಲ್ಗಳನ್ನ ಉಲ್ಟಾ ಮಾಡಬೇಕು. ಅವಾಗ ನಮಗೆ ಏನು ಬರುತ್ತೆ ಚಿತ್ರ, ಇಲ್ಲಿ ನೋಡಿ ಹಿಂಗೆ ಬರುತ್ತೆ. ಇದು ನಮ್ಮ ಉತ್ತರ ಬರುತ್ತೆ. ಇದು ಆನ್ಸರ್ ಫಿಗರ್ ಆಗಿರುತ್ತೆ. ಹಾಗಾದರೆ ಈ ಥರ ಬರ್ತಕ್ಕಂಥದ್ದು ಎಲ್ಲಿದೆ, ಹೌದಾ. ನೋಡಿ ಚೆಕ್ ಮಾಡಿ ಎಲ್ಲಿ ಕಾಣಿಸ್ತಾ ಇದೆ. ಸಿ ಅಂತೂ ಆಗಲ್ಲ, ಬಿಕಾಸ್ ಸಿ ಅಲ್ಲಿ ಏನಾಗಿದೆ, ಎಕ್ಸ್ಟೆಂಡೆಡ್ ಪಾರ್ಟ್ ಬಂದಿದೆ. ನಮಗಿಲ್ಲಿ ಎಕ್ಸ್ಟೆಂಡೆಡ್ ಪಾರ್ಟ್ ಬರೋ ಹಾಗಿಲ್ಲ. ಸಿ ಮತ್ತು ಡಿ ಎರಡು ಹೋಯ್ತು, ಹೌದಲ್ವಾ. ಹಾಗಾದರೆ ನಮ್ಮ ಉತ್ತರ ಇಲ್ಲಿ ಏನಾಗಿರುತ್ತೆ, ಬಿ ಅಥವಾ ಎ ಆಗಿರುತ್ತೆ. ಆದರೆ ಎ ಹೇಗಿದೆ, ಎ ಹೆಂಗಿದೆ ನೋಡಿ, ಈ ಥರ ಪಾರ್ಟ್ ಬಂದಿದೆ, ಈ ಥರ ಪಾರ್ಟ್ ಬಂದಿದೆ. ಮತ್ತು ಇಲ್ಲಿ ಏನಾಗಿದೆ, ಎಗೆ ಇಲ್ಲಿ ಕನೆಕ್ಷನ್ ತಪ್ಪಿದೆ, ಈ ಥರ ಕಂಪ್ಲೀಟಾಗಿ ಅದು ಕೂಡಿಲ್ಲ. ಹಾಗಾದರೆ ನಮ್ಮ ಉತ್ತರ ಇಲ್ಲೇನಾಯಿತು, ಬಿ ಆಯಿತು. ಬಿ ಏನಿದೆ ಕರೆಕ್ಟಾಗಿ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಫಿಗರಲ್ಲಿ ಏನಾಗ್ತಿದೆ, ಕರೆಕ್ಟಾಗಿ ಕೂರ್ತಾ ಇದೆ. ಇದು ನಮ್ಮ ಉತ್ತರ ಆಗಿರುತ್ತೆ,
ಹೌದಲ್ವಾ? ನೋಡಿ ಅವ್ರು ಕೊಟ್ಟಿರ್ತಕ್ಕಂಥ ಅವ್ರು ಹೇಗೆ ನಮಗೆ ಈ ಪಾರ್ಟ್ನ ಅವ್ರು ಕೂಡಿಸಿದಾರಲ್ವ, ಅದೇ ಥರ ನಾವಿಲ್ಲಿ ಇದೆರಡು ಹಾಫ್ ಸರ್ಕಲ್ಸ್ನ ಕೂಡಿಸಿದ್ರೆ ಒಂದು ಫುಲ್ ಸರ್ಕಲ್ ಆಗುತ್ತೆ. ಅದೇ ಥರ ನಮಗಿಲ್ಲಿ ಒಂದು ಫುಲ್ ಸರ್ಕಲ್ ಕಾಣಿಸ್ತಿದೆ. ಅದೇ ಥರ ನಮ್ಗೆ ಆನ್ಸರ್ ಏನಾಯಿತು, ಬಿ ಆಗಿರುತ್ತೆ. ನೆಕ್ಸ್ಟ್ ಫಿಗರಲ್ಲಿ ಏನು ಮಾಡಿದ್ದಾರೆ, ಎರಡು ಆರೋ ಮಾರ್ಕ್ ಕೊಟ್ಟಿದ್ದಾರೆ. ಒಂದು ಸೈಡ್ ಆರೋ ಮಾರ್ಕ್ ತೋರಿಸ್ತಾ ಇದೆ, ಇನ್ನೊಂದು ಕಡೆ ಏನಾಗಿರುತ್ತೆ ಟ್ರಯಾಂಗಲ್ ಶೇಡೆಡ್ ಪಾರ್ಟ್, ಈ ಥರ ಪಾರ್ಟು ನಮಗೆ ಕಾಣಿಸ್ತಾ ಇದೆ. ಇದು ನೆಕ್ಸ್ಟ್ ಅವರು ಏನು ರಿಲೇಷನ್ ಕೊಟ್ಟಿದ್ದಾರೆ ಅಂದರೆ ಒಂದು ಆರೋ ಮಾರ್ಕ್ನ ಹಾಗೆ ಇಟ್ಟಿದ್ದಾರೆ, ಆಯಿತಾ. ನೆಕ್ಸ್ಟ್ ಆರೋ ಮಾರ್ಕ್ನ ಏನು ಮಾಡಿದ್ದಾರೆ, ಆ ಒಂದು ಆರೋ ಮಾರ್ಕ್ನ ಏನು ಮಾಡಿದ್ದಾರೆ, ನೆಕ್ಸ್ಟು ಉಲ್ಟಾ ಮಾಡಿದ್ದಾರೆ. ಸೊ ಏನು ಮಾಡಿದ್ದಾರೆ, ಒಂದು ಹಾಗೆ ಇಟ್ಟಿದ್ದಾರೆ, ಇನ್ನೊಂದನ್ನು ಉಲ್ಟಾ ಮಾಡಿದ್ದಾರೆ. ಹಾಗಾದರೆ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಾವೇನು ಮಾಡಬೇಕು, ಈ ಥರ ಒಂದು ಶೇಡೆಡ್ ಪಾರ್ಟ್ ಇಲ್ಲಿದೆ, ಒಂದು ಆರೋ ಮಾರ್ಕ್ ಈ ಥರ ಇದೆ ಅವ್ರು ಕೊಟ್ಟಿರೋದು. ಹಾಗಾದರೆ ನಾವೇನು ಮಾಡಬೇಕು, ಇದನ್ನು ನಾವೇನು ಮಾಡಬೇಕು, ಹಾಗೆ ಇಡಬೇಕು. ಸೊ ಹಾಗೆ ಇಡೋಣ. ಹಾಗೆ ಇಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಏನಿದೆಯಲ್ಲ, ಕೆಳಗಡೆ ಆರೋ ಮಾರ್ಕ್ ಏನಿದೆಯಲ್ಲ, ಅದನ್ನು ಮಾತ್ರ ನಾವಿಲ್ಲಿ ಏನು ಮಾಡಬೇಕು, ಶೇಡ್ ಮಾಡಬೇಕು. ಹೌದಾ? ಇದು ನಮಗೆ ಆನ್ಸರ್ ಡಯಾಗ್ರಾಮ್ ಆಗಿ ಬರಬೇಕು, ಈ ಒಂದು ಪಾರ್ಟ್. ಸೊ ಈಗ ಇಲ್ಲಿರ್ತಕ್ಕಂಥದ್ದು ಇಲ್ಲೆಲ್ಲಿ ಕಾಣಿಸ್ತಿದೆ, ಇಲ್ಲಿದೆಯಾ ನೋಡಿ, ಇಲ್ಲ. ಮೊದಲನೇದು ಮತ್ತು ಎರಡನೇದು ಎರಡೂ ಕೂಡ ಅದರ ಡೈರೆಕ್ಷನ್ಸು ಚೇಂಜ್ ಆಗಿದೆ. ಹಾಗಾಗಿ ಎ ಅಲ್ಲಿ ಆಗಲ್ಲ. ಬಿ ಅಲ್ಲಿ ಏನಾಗಿದೆ, ಒಂದೇ ಕಡೆ ತೋರಿಸ್ತಾ ಇದೆ. ಸೊ ಬಿ ಕೂಡ ಆಗಲ್ಲ. ಇಲ್ಲಿ ನೋಡಿ, ಹಾಂ, ನಾವು ಬರೆದಿರ್ತಕ್ಕಂಥ ಚಿತ್ರಕ್ಕೂ ಮತ್ತು ಸಿಗೂ ಮೊದಲನೇ ಆರೋ ಮಾರ್ಕ್ ಹಾಗೆ ಇದೆ, ಎರಡನೇ ಆರೋ ಮಾರ್ಕ್ ಮಾತ್ರ ಉಲ್ಟಾ ಮಾಡಿದ್ದಾರೆ. ಹಾಗಾದರೆ ನಮ್ಮ ಉತ್ತರ ಇಲ್ಲಿ ಏನಾಗುತ್ತೆ, ಸಿ ಆಗುತ್ತೆ. ಡಿ ಅಲ್ಲಿ ಏನಾಗಿದೆ, ಅಲ್ಲಿರ್ತಕ್ಕಂಥ ಡಯಾಗ್ರಾಮ್ನೇ ಸೇಮ್ ಡಿ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಡಿ ಕೂಡ ಇಲ್ಲಿ ಆಗೋದಿಲ್ಲ. ಹೌದಲ್ವಾ? ನೋಡಿ, ಹಾಗಾಗಿ ಏನಾಯಿತು, ನಮ್ಮ ಉತ್ತರ ಇಲ್ಲಿ ಸಿ ಆಯಿತು. ನೆಕ್ಸ್ಟ್ ಏನು ಮಾಡೋದು, ಆನ್ಸರ್ ಫಿಗರಲ್ಲಿ ಯಾವುದು ಮ್ಯಾಚ್ ಆಗುತ್ತೆ ಅಂತೇಳಿ ನೋಡಿ ಚಿತ್ರನ ಕಂಪ್ಲೀಟ್ ಮಾಡೋದಾಗಿರುತ್ತೆ. ನೋಡಿ, ಕ್ವಶನ್ ಫಿಗರ್ ಕೊಟ್ಟಿದ್ದಾರೆ. ಕ್ವಶನ್ ಫಿಗರಲ್ಲಿ ಹೆಂಗೆ ಮಾಡಿದ್ದಾರೆ, ಕಟ್ ಮಾಡಿ ಭಾಗ ತೆಗೆದಿದ್ದಾರೆ. ಆ ಕಟ್ಟೆಡ್ ಪಾರ್ಟು ಯಾವುದಕ್ಕೆ ಕರೆಕ್ಟಾಗಿ ಕೂರುತ್ತಂತೇಳಿ ನಾವಿಲ್ಲೇನು ಮಾಡಬೇಕು, ಗುರ್ತು ಮಾಡಬೇಕಾಗಿದೆ. ಹೌದಲ್ವಾ? ನೋಡಿ, ಈ ಥರ ಒಂದು ಪಾರ್ಟ್ ಏನಾಗುತ್ತೆ, ಮಿಸ್ ಆಗಿದೆ. ಹೌದಲ್ವಾ? ಅದ್ರ ಮೇಲ್ಗಡೆ ನೀವು ಡ್ರಾ ಮಾಡಿದ್ರೆ ನಿಮಗೆ ಈ ಥರ ಒಂದು ಪಾರ್ಟು ಮಿಸ್ ಆಗಿರೋದೇನಾಗುತ್ತೆ, ಇಲ್ಲಿ ಕಾಣಿಸುತ್ತೆ. ನೋಡಿ, ಈ ಥರ ಇದೆಯಾ, ಇಲ್ಲ. ಈ ಥರ ಈ ಫಿಗರ್ ಇಲ್ಲಿ ಎ ಇಲ್ಲ, ಬಿ ಏನಾಗಿದೆ, ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ಬಂದಿದೆ. ಸೊ ಬಿ ಕೂಡ ಇಲ್ಲ. ಸಿ ಏನಾಗಿದೆ ನೋಡಿ, ಸಿ ಅಲ್ಲಿ ನಮಗಿಲ್ಲಿ ಏನು ಬೇಕು, ಚೂಪಿರೋದು, ಫುಲ್ ಚೂಪ್ ಇರ್ತಕ್ಕಂಥ ಒಂದು ಪಾರ್ಟ್ ಬೇಕು, ಒಂದು ಈ ಥರ ಪಾರ್ಟ್ ಬೇಕು. ಸೊ ಇಲ್ಲೇನಾಗಿದೆ, ಸಿ ಕೂಡ ಆಗಲ್ಲ. ಡಿಗೂ ನಾವು ಬಿಡಿಸಿದ ಚಿತ್ರಕ್ಕೂ ಹೋಲಿಕೆ ಕಾಣಿಸ್ತಾ ಇದೆ. ಹೌದಲ್ವಾ? ನೋಡಿ, ಡಿ ಏನಾಗಿದೆ, ನಾವು ಬಿಡಿಸಿದ ಚಿತ್ರ ಥರನೇ ಇದೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಆನ್ಸರು ನಮ್ಮದು ಡಿ ಆಗಿರುತ್ತೆ. ಒಂದು ಕೊಟ್ಟಿರ್ತಕ್ಕಂಥ ಚಿತ್ರಕ್ಕೆ ನಾವು ಡಿನ ಪರ್ಫೆಕ್ಟಾಗಿ ಕೂರಿಸ್ಬೋದು. ಹಾಗಾದರೆ ನಮ್ಮ ಉತ್ತರ ಏನಿತ್ತು, ಡಿ ಆಯಿತು. ನೆಕ್ಸ್ಟು ಕ್ವಶನಲ್ಲಿ ಏನು ಮಾಡಿದ್ದಾರೆ ನೋಡಿ, ಸಿಂಪಲ್ ಆಗಿರೋ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಒಂದು ಈ ಥರ ಒಂದು ಪಾರ್ಟ್ ಇದೆ, ಇಲ್ಲೇನಾಗಿದೆ, ಒಂದು ರೆಕ್ಟ್ಯಾಂಗಲ್ ಪಾರ್ಟ್ ಮಿಸ್ಸಿಂಗ್ ಆಗಿದೆ. ಅದಲ್ವಾ? ಆದರೆ ಏನು ಮಾಡಿದ್ದಾರೆ, ಒಂದು ಲಾಂಗ್ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ, ಒಂದು ಸಣ್ಣ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ಹಾಗಾದರೆ ನಮ್ದು ಇಲ್ಲಿ ಏನಾಗುತ್ತೆ ಆನ್ಸರು, ನಾವೇನು ಕಂಡುಹಿಡಿಬೇಕು, ಲಾಂಗ್ ರೆಕ್ಟ್ಯಾಂಗಲ್ ನಮಗೆ ಇಲ್ಲಿ ಕರೆಕ್ಟಾಗಿ ಕೂರುತ್ತಾ ಅಥವಾ ಶಾರ್ಟ್ ರೆಕ್ಟ್ಯಾಂಗಲ್ ಕೂರುತ್ತಾ ಅಂತ ಕಂಡುಹಿಡಿಬೇಕು. ಹೌದಲ್ವಾ? ಇಲ್ಲಿ ನಿಮಗೆ ಗೊತ್ತಾಗ್ತಿದೆ ಅಲ್ವಾ, ನೋಡಿ, ಇಲ್ಲಿ ನೋಡಿದ್ರೆ ಕಾಣಿಸ್ತಿದೆ ಅಲ್ವಾ. ಸಣ್ಣ ರೆಕ್ಟ್ಯಾಂಗಲ್ನೇ ಕೂರಿಸಿದ್ರೆ ಈ ಫಿಗರ್ ಏನಾಗ್ತಾಯಿದೆ, ಕಂಪ್ಲೀಟ್ ಆಗ್ತಾಯಿದೆ. ಹಾಗಾದರೆ ನಾವಿಲ್ಲಿ ದೊಡ್ಡ ರೆಕ್ಟ್ಯಾಂಗಲ್ ಆಗಿರ್ತಕ್ಕಂಥ ನಾವು ಮಾರ್ಕ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಉತ್ತರ ತಪ್ಪಾಗುತ್ತೆ. ಸೊ ನಾವೇನು ಮಾಡಬೇಕು, ಬಿನ ಮಾರ್ಕ್ ಮಾಡಬೇಕು. ಮೊದಲು ಏನು ಮಾಡಬೇಕು, ಆ ಒಂದು ಚಿತ್ರಕ್ಕೆ ನಾವು ಬಿಡಿಸಿ ನೋಡಬೇಕು, ಯಾವ ಒಂದು ರೆಕ್ಟ್ಯಾಂಗಲ್ ಕರೆಕ್ಟಾಗಿ ಕೂರುತ್ತೆ ಅಂತೇಳಿ ಏನು ಮಾಡಬೇಕು, ಬಿಡಿಸಿ ನೋಡಿದಾಗ ನಮಗೇನಾಗುತ್ತೆ, ಆನ್ಸರು ಬಿ ಬರುತ್ತೆ. ಸಿ ಮತ್ತು ಡಿ, ಇಲ್ಲಿ ಸಿ ನಮಗೆ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಟ್ರಯಾಂಗಲ್ ಬರೋದೇ ಇಲ್ಲ. ಸಿ ಏನು ಮಾಡಿದ್ದಾರೆ, ಅದೇ ಒಂದು ಪಾರ್ಟ್ನ ಉಲ್ಟಾ ಕೊಟ್ಟಿದ್ದಾರೆ. ಸೊ ಸಿ ಕೂಡ ಆಗಲ್ಲ. ಮುಂದಿನ ಪಾರ್ಟಿಗೆ ಬರೋಣ. ಇಲ್ಲಿ ನೋಡಿ ಯಾವ ಥರ ಕೊಟ್ಟಿದ್ದಾರೆ, ಒಂದು ಸರ್ಕಲಲ್ಲಿ ಈ ಥರ ಒಂದು ಪಾರ್ಟ್ ಮಿಸ್ ಆಗಿದೆ. ಆಮೇಲೆ ಇಲ್ಲೇನು ಮಾಡಿ ಮಕ್ಕಳೇ, ಇಲ್ಲಿ ಚೂಪ್ ಅಂದ್ರೇನು, ಇಲ್ಲೊಂದು ಶಾರ್ಪ್ ಪಾರ್ಟ್ ಏನಾಗುತ್ತೆ, ಶಾರ್ಪ್ ಪಾರ್ಟ್ ಬರಬೇಕು. ಇಲ್ಲಿ ನೋಡಿ, ಹಿಂಗೆ ಒಂದು ಸರ್ಕಲ್ ಡ್ರಾ ಮಾಡಿದ್ರೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಇದೊಂದು ಸರ್ಕಲ್ ಕಾಣಿಸ್ತಿದೆಯಲ್ಲ, ಈ ಥರ ಬರಬೇಕು. ಅಂದರೆ ಇಲ್ಲೇನು, ಇಲ್ಲಿ ಶಾರ್ಪ್ ಪಾರ್ಟ್ ಬರಬೇಕು, ಒಂದು ಡೌನ್ ಬರಬೇಕು, ಇಲ್ಲೊಂದು ಅಪ್ ಬರಬೇಕು. ಇಲ್ಲೂ ಕೂಡ ಶಾರ್ಪ್ ಪಾರ್ಟ್ ಬರಬೇಕು. ಹಾಗಾದರೆ ಒಂದು ಶಾರ್ಪ್ ಬರಬೇಕು, ಒಂದು ಓವೆಲ್ ಶೇಪ್ ಬರಬೇಕು. ಇದು ಬರಲ್ಲ, ಇಲ್ಲಿ ಚೂಪ್ ಇಲ್ಲ ನಮಗೆ. ಇಲ್ಲಿ ಚೂಪ್ ಇದೆ, ಬಟ್ ಇಷ್ಟೊಂದು ಕರ್ವ್ಸ್ ಇರೋದ್ರಿಂದ ಇದು ಕೂಡ ಬರಲ್ಲ. ಇಲ್ಲೇನಾಗುತ್ತೆ, ಇದೊಂದು ಈ ಶೇಪ್ ಏನು ಬಂದಿದೆ, ಇದು ಭಾಳ ಚಿಕ್ಕದಾಯಿತು. ಚಿಕ್ಕದಾದಾಗ ನಮಗಿಲ್ಲಿ ಏನಾಗುತ್ತೆ, ಕೂರ್ಸೋಕ್ಕಾಗಲ್ಲ. ಹಾಗಾಗಿ ನಮ್ಮ ಉತ್ತರ ಏನಾಯಿತು, ಬಿ ಆಯಿತು.
ನೋಡಿ ಅವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ಮಾರ್ಕ್ಗೂ ಇಲ್ಲಿ ಬರಬೇಕಾಗಿರ್ತಕ್ಕಂಥ ಒಂದು ಕರ್ವ್ಗೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ, ಹೌದಲ್ವಾ? ಇಲ್ಲಿ ನೋಡಿ, ಇದನ್ನು ತೊಗೊಂಬಂದು ಇಲ್ಲಿ ಕೂರಿಸಿದ್ರೆ ಏನಾಗುತ್ತೆ, ಪರ್ಫೆಕ್ಟ್ ಒಂದು ಓವೆಲ್ ಶೇಪ್ ಬರುತ್ತೆ. ಹಾಗಾಗಿ ನಮ್ಮ ಉತ್ತರ ಏನಾಯಿತು, ಇಲ್ಲಿ ಬಿ ಆಯಿತು. ಮುಂದಿನ ಕ್ವಶನಲ್ಲಿ ನೋಡಿ ಏನು ಮಾಡಿದ್ದಾರೆ, ಅರ್ಧ ಈ ಥರ ಕಟ್ ಮಾಡಿ ತೆಗೆದಿದ್ದಾರೆ, ಹೌದಲ್ವಾ? ನೆಕ್ಸ್ಟ್ ಏನು ಮಾಡಬೇಕು, ಹಂಗಾದರೆ ಇದಕ್ಕೆ ಇದೇ ಥರದ್ದು ತೊಗೊಬಂದು ಏನು ಮಾಡಬೇಕು, ಕೂರಿಸ್ಬೇಕು. ಹಾಗಾದರೆ ನೋಡಿ, ಇಲ್ಲಿ ನಮಗೆ ಒಂದು ಡಿಫ್ರೆನ್ಸ್ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು ಏನಂತಂದರೆ, ಇಲ್ಲೇನು ಮಾಡಿದ್ದಾರೆ ಅವರು, ಈ ಥರ ಕಟ್ ಮಾಡಿದ್ದಾರೆ. ಹಾಗಾದರೆ ನಮಗೆ ಇಲ್ಲೇನು ಬರಬೇಕು, ಚೂಪ್ ಇರ್ಬೇಕಂತ ಬಂದು ಭಾಗ ಕೂರಬೇಕು. ಆವಾಗ ಮಾತ್ರ ನಮಗೆ ಇಲ್ಲೇನಾಗುತ್ತೆ, ಡಯಾಗ್ರಾಮ್ ಕಂಪ್ಲೀಟ್ ಆಗುತ್ತೆ. ನಾವು ಎ ಮತ್ತು ಬಿ ನೋಡಿ, ಎ ಮತ್ತು ಬಿ ಪರ್ಫೆಕ್ಟಾಗಿ ಕೂರುತ್ತೆ. ಆದರೆ ಬಿ ಇಲ್ಲಿ ನಾವು ಬಿ ಕೂತ್ರೆ ಯಾವ ಥರ ಕೂರುತ್ತೆ ಅಂತೇಳಿ ತೋರಿಸ್ತೀನಿ ನೋಡಿ. ಯಾಕಂದರೆ ಬಿದೇನಾಗಿರುತ್ತೆ, ಭಾಗ 2 ಈ ಥರ ಇದೆ. ಬಿ ಏನಾಗುತ್ತೆ, ಬಿನ ನಾವಿಲ್ಲಿ ತಂದು ಕೂರಿಸಿದ್ರೆ ನಮಗೇನಿಲ್ಲ ಏನಾಗುತ್ತೆ, ಈ ಥರ ಒಂದು ನಡುವೆ ಮಿಡಲಲ್ಲಿ ಗ್ಯಾಪ್ ಬರುತ್ತೆ. ಹಾಗಾದರೆ ನಮಗಿಲ್ಲಿ ಗ್ಯಾಪ್ ಕೂಡ ಬರಬಾರ್ದು, ಪರ್ಫೆಕ್ಟಾಗಿ ಏನು ಆಗಬೇಕು, ಅಲ್ಲಿ ಅದು ಆ ಡಯಾಗ್ರಾಮ್ ಕೂರಬೇಕು. ಆವಾಗ ನಮ್ಮ ಆನ್ಸರ್ ಏನಾಗುತ್ತೆ, ಇಲ್ಲಿ ಎ ಆಗುತ್ತೆ. ಎ ಯಾಕೆ ಕೂರುತ್ತೆ ಅಂದರೆ, ಇಲ್ಲಿ ಒಂದು ಸೈಡ್ ನಮಗೆ ಈ ಥರ ಕರ್ವ್ ಬಂತು ಅಂದರೆ ಇನ್ನೊಂದು ಸೈಡಲ್ಲಿ ಪರ್ಫೆಕ್ಟಾಗಿ ಕೂರಬೇಕು ಅಂದರೆ ಒಂದು ಶಾರ್ಪ್ ಆಗಿರ್ತಕ್ಕಂಥ ಆಕೃತಿ ಮಾತ್ರ ಬರಬೇಕು. ಈ ಥರ ಬಂದಾಗ ಏನಾಗುತ್ತೆ, ಈ ಒಂದು ಡಯಾಗ್ರಾಮು ಕಂಪ್ಲೀಟಾಗಿ ಕೂರುತ್ತೆ. ಹಾಗಾಗಿ ನಮ್ಮ ಉತ್ತರ ಇಲ್ಲೇನಾಯಿತು, ಎ ಆಯಿತು. ಮುಂದಿನ ಕ್ವಶನ್ ನೋಡಿ, ಪಾರ್ಟ್ 5 ಯಾವ ಥರ ಕೇಳಿದ್ದಾರೆ. ಪಾರ್ಟ್ 5 ಸೇಮ್ ಅದೇ ಥರ ರಿಲೇಷನ್ಶಿಪ್ನೇ ಕ್ವಶನ್ಸ್ನೇ ಕೇಳಿದ್ದಾರೆ. ಏನು ಮಾಡಿದ್ದಾರೆ, ಒಂದು ಈ ಥರ ಆಕೃತಿ ಕೊಟ್ಟಿದ್ದಾರೆ, ಎರಡು ಕಡೆ ಆರೋ ಮಾರ್ಕ್ ಕೊಟ್ಟಿದ್ದಾರೆ, ಈ ಒಂದು ಮೇಲ್ಗಡೆ ಈ ಥರ ಕೊಟ್ಟಿದ್ದಾರೆ, ಹೌದಲ್ವಾ? ನೆಕ್ಸ್ಟ್ ಆಕೃತಿಲಿ ಏನು ಮಾಡಿದ್ದಾರೆ, ಅದನ್ನು 180 ಡಿಗ್ರಿ ಟ್ವಿಸ್ಟ್ ಮಾಡಿದ್ದಾರೆ. 180 ಡಿಗ್ರಿ ಟ್ವಿಸ್ಟ್ ಮಾಡಿದಾಗ ಏನಾಯಿತು, ಆ ಆಕೃತಿನಾಯಿತು, ಈ ಥರ ಆಯಿತು, ಅಷ್ಟೇ. ನೆಕ್ಸ್ಟ್ ಡಯಾಗ್ರಾಮ್ ಏನು ಕೊಟ್ಟಿದ್ದಾರೆ ನಮಗೆ, ಒಂದು ಈ ಥರ ವೆಸ್ಟ್ ಕಡೆ ನೋಡ್ತಾ ಇದೆ, ಆ ಆಕೃತಿಗೆ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಇದನ್ನು ಏನು ಮಾಡಬೇಕು, 180 ಡಿಗ್ರಿ ಟ್ವಿಸ್ಟ್ ಮಾಡಬೇಕು. ಅಂದರೆ ಕಂಪ್ಲೀಟಾಗಿ ಆ ಕಡೆ ಈಸ್ಟ್ ಏನು ವೆಸ್ಟ್ ಏನು ನೋಡ್ತಾ ಇದೆ ಅದು ಈಸ್ಟ್ ಕಡೆ ನೋಡೋ ಥರ ತಿರುಗಿಸ್ಬೇಕು. ಹಾಗಾದರೆ ಇಲ್ಲಿ ನೋಡಿ, ಈಸ್ಟ್ ಕಡೆ ತಿರುಗ್ತಾ ಆಮೇಲೆ ಏನು ಮಾಡಬೇಕು, ಇದೊಂದು ಟ್ರಯಾಂಗಲ್ನ ಅಟ್ಯಾಚ್ ಮಾಡಬೇಕು. ಇದು ನಮಗೆ ಬರ್ತಕ್ಕಂಥ ಆನ್ಸರ್ ಆಗಿರುತ್ತೆ, ಹೌದಲ್ವಾ? ನೋಡಿ, ಈ ಥರ ಇರ್ತಕ್ಕಂಥ ಒಂದು ಚಿತ್ರ ಎಲ್ಲಿ ಕಾಣಿಸ್ತಿದೆ, ಆಮೇಲೆ ಯಾರೋ ಮಾರ್ಕ್ ಏನಾಗಿದೆ, ಶೇಡೆಡ್ ಆಗಿದೆ. ಇದನ್ನು ಕೂಡ ಅಬ್ಸರ್ವ್ ಮಾಡಿ, ಯಾಕಂದರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಏನಾಗಿದೆ, ಶೇಡೆಡ್ ಆರೋ ಮಾರ್ಕು ಕೂಡ ಇಲ್ಲ ಇಲ್ಲಿ, ಹೌದಲ್ವಾ? ಕಾಣಿಸ್ತಿದ್ದಲ್ಲ ನೋಡಿ, ಇಲ್ಲಿ ಏನಾಗಿದೆ, ಎ ಕಂಪ್ಲೀಟ್ ಆ ಎರಡು ಪಾರ್ಟಿಂದನೇ ಈ ಒಂದು ಏನು ಟ್ರಯಾಂಗಲ್ನ ಡ್ರಾ ಮಾಡಿದ್ದಾರೆ. ಸೊ ನಮಗಿಲ್ಲಿ ಎ ಆಗಲ್ಲ. ಬಿ ಏನಾಗಿದೆ, ಕೊಟ್ಟಿರ್ತಕ್ಕಂಥ ಚಿತ್ರಕ್ಕೂ ಬಿಗೂ ಸಿಗೂ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ, ಹೌದಲ್ವಾ? ನೋಡಿ, ನಾನು ಬಿಡಿಸಿರೋ ಚಿತ್ರಕ್ಕೂ ಮತ್ತು ಸಿಗೂ ಒಂದೇ ಥರ ಇದೆ, ಕಾಣಿಸ್ತಿದೆ ಅಲ್ವಾ? ಅದೇ ಥರ ಇದು ಇಲ್ಲಿ ಸಿ ಆನ್ಸರ್ ಆಗಿರುತ್ತೆ. ಬಿ ಅಲ್ಲಿ ಏನು ಮಾಡಿದ್ದಾರೆ, ಕರೆಕ್ಟಾಗೇ ಕೊಟ್ಟಿದ್ದಾರೆ, ಆ್ಯರೋ ಮಾರ್ಕ್ ಏನಾಗಿದೆ, ಶೇಡೆಡ್ ಇಲ್ಲ ಮತ್ತು ಪಾರ್ಟೇ ಉಲ್ಟಾಗಿದೆ. ಇಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ, ಒಂದು ಆ್ಯರೋ ಮಾರ್ಕ್ ಮಿಸ್ಸಿಂಗ್ ಆಗಿದೆ. ಸೊ ಬಿ ಮತ್ತು ಡಿ ಎರಡೂ ಆಗಲ್ಲ. ಹಾಗಾದರೆ ನಮ್ಮ ಉತ್ತರ ಇಲ್ಲೇನಾಯಿತು, ಸಿ ಆಯಿತು. ನೆಕ್ಸ್ಟ್ ಪಾರ್ಟಲ್ಲಿ ಏನು ಮಾಡಿದ್ದಾರೆ ನೋಡಿ, ಇಲ್ಲಿ ಒಂದು ಸರ್ಕಲ್ ಕೊಟ್ಟಿದ್ದಾರೆ. ಸರ್ಕಲ್ಗೆ ಈ ಥರ ಎಳ್ದಾಗ ಏನು ಮಾಡಿರ್ತಾರೆ, ಈ ಥರ ಕೊಟ್ಟಿದ್ದಕ್ಕೆ ಏನು ಮಾಡಿದ್ದಾರೆ ಅಂದ್ರೆ ಅವರು ಈ ಒಂದು ಏನು ಲೈನ್ಗಳಿದ್ವಲ್ಲ ಅದನ್ನು ಕಟ್ ಮಾಡಿದ್ದಾರೆ. ಅವಾಗ ಏನಾಗುತ್ತೆ, ಬರೀ ಈ ಲೈನ್ ಈ ಡಾಟ್ಗಳು ಏನು ಸರ್ಕಲ್ಗಳು ಸಣ್ಣ ಸರ್ಕಲ್ ಅಷ್ಟೇ ಉಳಿದು ಹಂಗೆ ಮಾಡಿದ್ದಾರೆ. ಆವಾಗ ನಾವಿಲ್ಲಿ ಏನು ಮಾಡಬೇಕು, ಅವ್ರು ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಏನು ಮಾಡಿದ್ದಾರೆ, ಈ ಥರ ಕಟ್ ಮಾಡಿದ್ದಾರೆ. ಆಮೇಲೆ ಏನು ಮಾಡಿದ್ದಾರೆ, ಒಂದೊಂದಕ್ಕೂ ಒಂದೊಂದು ಲೈನ್ ಎಳೆದು ಸರ್ಕಲ್ಗಳನ್ನ ಜಾಯಿಂಟ್ ಮಾಡಿದ್ದಾರೆ. ಹಾಗಾದರೆ ಜಾಯಿಂಟ್ ಕಟ್ ಮಾಡಬೇಕು. ಆವಾಗ ಏನಾಗುತ್ತೆ, ಜಾಯಿಂಟ್ ಕಟ್ ಮಾಡಿದಾಗ 4 ಭಾಗಗಳಲ್ಲಿ ಒಂದೊಂದು ಸರ್ಕಲ್ ಉಳಿಯುತ್ತೆ, ಹೌದಲ್ವಾ? ಇಲ್ಲಿ ಅವರು ಕಟ್ ಮಾಡಿದಾಗ ಈ ಥರ ಸರ್ಕಲ್ಸ್ ಉಳಿದು ಅಂದರೆ ನಮಗಿಲ್ಲಿ ಕಟ್ ಮಾಡಿರ್ತಕ್ಕಂಥ ಆಕೃತಿ ಮಾತ್ರ ಚೇಂಜು. ಇಲ್ಲೇನು ಪ್ಲಸ್ ಮಾರ್ಕದಲ್ಲಿ ಕಟ್ ಮಾಡಿದ್ರೆ ಅವ್ರು ಇಲ್ಲೇನು ಮಾಡಿದ್ದಾರೆ, ಇಂಟು ಮಾರ್ಕಲ್ಲಿ ಕಟ್ ಮಾಡಿದ್ದಾರೆ. ಇಂಟು ಮಾರ್ಕಲ್ಲಿ ಕಟ್ ಮಾಡಿದ್ರೂ ಆಕೃತಿಗಳನ್ನು ಏನು ಸಣ್ಣ ಸರ್ಕಲ್ಗಳದ್ದು ಏನಾಗುತ್ತೆ, ಪೊಸಿಷನ್ ಚೇಂಜ್ ಆಗಲ್ಲ. ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕು, ಈ ಆಕೃತಿ ಏನು ಬರುತ್ತಲ್ಲ ಇದು ನಮ್ಮ ಆನ್ಸರ್ ಡಯಾಗ್ರಾಮ್ ಆಗಿರುತ್ತೆ, ಹೌದಲ್ವಾ? ನೋಡಿ ಎಲ್ಲಿದೆ, ಎ ಮತ್ತು ಕೊಟ್ಟಿರ್ತಕ್ಕಂಥ ಎರಡನೇ ಫಿಗರ್ ಏನಿದೆ ಸೇಮ್ ಆಗಿರುತ್ತೆ, ಸೊ ಎ ಅಲ್ಲ. ಬಿ ಏನಾಗಿದೆ, ಬಿ ಅಟ್ಯಾಚ್ಮೆಂಟ್ ಹಾಗೆ ಇದೆ, ಸೊ ಬಿ ಅಲ್ಲ. ಡಿ ಏನಾಗಿದೆ ನೋಡಿ, ಡಿ ಕೂಡ ಒಂದಕ್ಕೊಂದು ಲೈನ್ ಎಳೆದು ಆ ಸಣ್ಣ ಸರ್ಕಲ್ಗಳು ಅಟ್ಯಾಚ್ ಆಗಿದೆ, ಸೊ ಡಿ ಕೂಡ ಅಲ್ಲ. ಬಟ್ ಸಿ ನೋಡಿ, ಇಲ್ಲಿ ಬಿಡಿಸಿರ್ತಕ್ಕಂಥ ಚಿತ್ರಕ್ಕೂ ಸಿಗೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಏನಾಗಿರುತ್ತೆ, ಸಿ ಆಗಿರುತ್ತೆ. ನೋಡಿ, ಈ ಥರ ಒಂದು ಡಯಾಗ್ರಾಮ್ ಇಲ್ಲಿ ಬರುತ್ತೆ, ಹೌದಲ್ವಾ? ಕಾಣಿಸ್ತಿದೆಯಾ? ಸಿ ಇದು ಬಿಡಿಸಿರೋ ಥರನೇ ಸಿ ಇದೆ ಅಲ್ವಾ? ಹಾಗಾಗಿ ನಮ್ಮ ಉತ್ತರ ಇಲ್ಲೇನಾಯಿತು,
ಸಿ ಆಯಿತು. ಮುಂದಿನ ಕ್ವಶನಲ್ಲಿ ಏನು ಮಾಡಿದ್ದಾರೆ, 4 ಗೆರೆಗಳನ್ನ ಕೊಟ್ಟಿದ್ದಾರೆ, ಹೌದಲ್ವಾ? ಅದಕ್ಕೇನು ರಿಲೇಷನ್ಶಿಪ್ ಕೊಟ್ಟಿದ್ದಾರೆ ಎರಡನೇ ಫಿಗರಲ್ಲಿ ಅಂದರೆ, ಎರಡನೇದು ಮತ್ತು ಮೂರನೇದು ಲೈನ್ಗಳನ್ನು ಜಾಯಿನ್ ಮಾಡಿದ್ದಾರೆ. ಒಂದು ರೆಕ್ಟ್ಯಾಂಗಲ್ ಆಗೋ ಥರ ಏನು ಮಾಡಿದ್ದಾರೆ ನೋಡಿ, ಈ ಥರ ಜಾಯಿನ್ ಮಾಡಿದ್ದಾರೆ. ಹಾಗಾದರೆ ಮೂರನೇ ಫಿಗರಲ್ಲೂ ಕೂಡ ನಮಗೆ ಈ ಥರ ಲೈನ್ಸ್ ಕೊಟ್ಟಿದ್ದಾರೆ. ಹಾಗಾದರೆ ನಾವೇನು ಮಾಡಬೇಕು, ಎರಡನೇದು ಮತ್ತು ಮೂರನೇದು ಲೈನ್ನ ಏನು ಮಾಡಬೇಕು, ಈ ಥರ ರೆಕ್ಟ್ಯಾಂಗಲ್ ಆಗೋ ಥರ ಜಾಯಿನ್ ಮಾಡಬೇಕು. ಇಲ್ಲಿ ಬರ್ತಕ್ಕಂಥ ಚಿತ್ರ ಏನಾಗಿರುತ್ತೆ, ಈ ಥರ ಇರುತ್ತೆ. ಇದು ನಮ್ಮ ಆನ್ಸರ್ ಫಿಗರ್ ಆಗಿರುತ್ತೆ, ಹೌದಲ್ವಾ? ನೋಡಿ, ಈಗ ಬರ್ತಕ್ಕಂಥ ಆನ್ಸರ್ ಎಲ್ಲಿದೆ, ಎ ಅಲ್ಲಿ 4 ಲೈನೇ ಇದ್ದಾವೆ, ಸೊ ಎ ಆಗಲ್ಲ. ಬಿ ಅಲ್ಲಿ ಆಗಲ್ಲ. ಡಿ ಅಲ್ಲಿ ಏನಾಗಿದೆ, ಹಾರಿಜಾಂಟಲ್ ಇದೆ, ಸೊ ಅದು ಕೂಡ ಆಗಲ್ಲ. ಸೊ ಸಿ ಅಲ್ಲಿ ಏನಾಗಿದೆ, ಇಲ್ಲಿ ಬಿಡಿಸಿರ್ತಕ್ಕಂಥ ಚಿತ್ರಕ್ಕೂ ಸಿಗೂ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅಲ್ವಾ? ನೋಡಿ, ಸಿ ಮತ್ತು ಇಲ್ಲಿ ಬರ್ತಕ್ಕಂಥ ಚಿತ್ರ ಎರಡು ಏನಾಗಿದೆ, ಸೇಮ್ ಆಗಿದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಏನಾಗಿರುತ್ತೆ, ಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಮಾಡಿದ್ದಾರೆ, ಒಂದು ಚಿತ್ರ ಹಿಂಗೆ ಈ ಥರ ಕೊಟ್ಟಿದ್ದಾರೆ, ಹೌದಲ್ವಾ? ಈ ಚಿತ್ರ ಏನು ಮಾಡಿದ್ದಾರೆ, ಈ ವೆಸ್ಟ್ ಮತ್ತು ನಾರ್ತ್ ಏನು ನಡುವೆ ಇದೆಯಲ್ಲ, ವೆಸ್ಟ್ ನಾರ್ತ್ ಇರ್ತಕ್ಕಂಥದ್ದನ್ನ ಕಂಪ್ಲೀಟಾಗಿ 180 ಡಿಗ್ರಿ ಟ್ವಿಸ್ಟ್ ಮಾಡಿದ್ದಾರೆ. ಅವಾಗ ಏನಾಗುತ್ತೆ, ಈ ಚಿತ್ರ ಏನಾಗುತ್ತೆ, ಈ ಥರ ಬರುತ್ತೆ, ಹೌದಲ್ವಾ? ಈ ಥರ ಬಂದಿದೆ ಅಂದರೆ ಏನು ಮಾಡಿದ್ದಾರೆ, ಈ ಥರ ಇಲ್ಲೇನು ಮಾಡಿದ್ದಾರೆ, ಇದನ್ನು ಹಿಂಗೆ ತಗೊಂಡ್ರೆ 180 ಡಿಗ್ರಿ ಟರ್ನ್ ಮಾಡಿದರೆ ಈ ಒಂದು ಭಾಗ ಏನಾಗುತ್ತೆ, ಈ ಥರ ಬರುತ್ತೆ. ಆ ಥರ ಮಾಡಿದ್ದಾರೆ. ಏನಾಗುತ್ತೆ ನೆಕ್ಸ್ಟ್, ಈ ಥರ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಈ ಕಡೆ ಏನಾಗುತ್ತೆ, ಈಸ್ಟ್ ನಾರ್ತ್ ಬರ್ತಕ್ಕಂಥದ್ದು ಕೊಟ್ಟಿದ್ರೆ ನಾವೇನು ಮಾಡಬೇಕು, ಅವಾಗ ಸೌತ್ ವೆಸ್ಟ್ ಇರೋ ಕಡೆ ಟರ್ನ್ ಮಾಡಬೇಕು. ನೋಡಿ ತೋರಿಸ್ತೀನಿ ನಾ ಯಾವ ಥರ ಆಗುತ್ತೆ ಅಂತೇಳಿ ಡಯಾಗ್ರಾಮು. ಹೀಗಿದೆ ಅಲ್ವಾ ಈ ಚಿತ್ರ. ಅದನ್ನು ಅವ್ರು ಏನು ಮಾಡಿದ್ದಾರೆ, ನಮಗೆ ಬರೋ ಡಯಾಗ್ರಾಮ್ ಏನಾಗಿರುತ್ತೆ, ಈ ಕಡೆ ಬಂದಿರುತ್ತೆ, ಈ ಥರ ಬಂದಿರುತ್ತೆ, ಹೌದಲ್ವಾ? ಈಗ ಬರೋದು ನಮ್ಮ ಚಿತ್ರ ಆಗಿರುತ್ತೆ. ನೋಡಿ ಇಲ್ಲಿ ಯಾವುದು ಬಂದಿದೆ ಚಿತ್ರ, ನಮ್ಮದು ಎ ಬಂದಿದೆ, ಆದರೆ ಏನಾಗಿದೆ, ಒಂದು ಎಕ್ಸ್ಟೆಂಡೆಡ್ ಪಾರ್ಟ್ ಬಂದಿದೆ. ಹಾಗಾಗಿ ನಮಗಿಲ್ಲಿ ಎ ಆಗಲ್ಲ. ಬಿ ಬಂದಿದೆ, ಆದರೆ ಈ ಎರಡು ಭಾಗ ಒಂದೇ ಕಡೆ ಬಂದಿದೆ, ಇದು ಮತ್ತು ಇದು. ಸೊ ನಮಗಿಲ್ಲಿ ಬಿ ಕೂಡ ಆಗಲ್ಲ. ಡಿ ಬಂದಿದೆ, ಡಿನೂ ಕೂಡ ಅದೇ ಥರ ಇದು ಮಾರ್ಕ್ ಈ ಕಡೆ ಬಂದಿದೆ, ಹೌದಲ್ವಾ? ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಸಿ ಕೂಡ ಆಗಲ್ಲ, ಎಕ್ಸ್ಟೆಂಡೆಡ್ ಪಾರ್ಟ್ ಬಂದಿದೆ. ಓಕೆ, ಡಿ ಏನಾಗುತ್ತೆ ಪರ್ಫೆಕ್ಟಾಗಿ, ಒಂದು ನಿಮಿಷ ನೋಡಿ ಮಕ್ಕಳೇ, ಇಲ್ಲೇನಾಗಿದೆ, ಡಿ ಅಲ್ಲಿ ಈ ಒಂದು ಪಾರ್ಟ್ ಮಿಸ್ ಆಗಿದೆ. ಈ ಒಂದು ಪಾರ್ಟ್ ಅಬ್ಸರ್ವ್ ಮಾಡಿಲ್ಲ ಅಂದರೆ ಬಿ ಮತ್ತು ಡಿ ಒಂದೇ ಥರ ಕಾಣಿಸ್ತಾ ಇದೆ. ಆದರೆ ನಮ್ಮ ಆನ್ಸರ್ ಏನಾಗುತ್ತೆ, ಬಿನೇ ಬರುತ್ತೆ. ಹೌದು, ನೋಡಿ ಈ ಥರ ಬಂದು ಇಲ್ಲೇನಿರುತ್ತೆ, ಈ ಥರ ಒಂದು ಡಯಾಗ್ರಾಮ್ ಇಲ್ಲಿ ಬಂದಾಗ ನಾವು 180 ಡಿಗ್ರಿ ಟ್ವಿಸ್ಟ್ ಮಾಡಿದಾಗ ನಮ್ಮ ಆನ್ಸರ್ ಇಲ್ಲೇನಾಗುತ್ತೆ, ಬಿ ಆಗುತ್ತೆ, ಹೌದಲ್ವಾ? ಸೊ ಪಾರ್ಟ್ 6ಗೆ ಬರೋಣ. ಪಾರ್ಟ್ 6ಅಲ್ಲಿ ನಾ ಹೇಳಿರೋ ಥರನೇ ಏನು, ಕಂಪ್ಲೀಟ್ ದ ಡಯಾಗ್ರಾಮ್ ವಿತ್ ಕಟ್ ಪಾರ್ಟ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಪಾರ್ಟ್ಸಲ್ಲಿ ಏನು ಮಾಡಿದ್ದಾರೆ, ಒಂದು ಈ ಥರ ಭಾಗನ ಕಟ್ ಮಾಡಿ ತೆಗೆದಿದ್ದಾರೆ. ಈ ಒಂದು ಭಾಗ ಏನು ಮಾಡಿದ್ದಾರೆ, ಈ ಒಂದು ಭಾಗ ಕಟ್ ಮಾಡಿ ತೆಗೆದಿದ್ದಾರೆ, ಹೌದಲ್ವಾ? ಆದರೆ ಏನು ಮಾಡಿದ್ದಾರೆ, ಡಯಾಗ್ರಾಮ್ಸ್ ಭಾಳ ಕೊಟ್ಟಿದ್ದಾರೆ. ನೋಡಿ ಅದಕ್ಕೆ ಸಂಬಂಧಪಟ್ಟಿರೋ ಥರನೇ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ಡಿ ಆಗಿರಲಿಕ್ಕಿಲ್ಲ. ಬಿ ಕೂಡ ಇಲ್ಲಿ ಏನಾಗಿದೆ, ಚೂಪ್ ಇರಬೇಕಾಗಿತ್ತು, ಚೂಪಿಲ್ಲ. ಅದು ಈ ಥರ ಓವೆಲ್ ಶೇಪ್ ಬಂದಿರೋದ್ರಿಂದ ಬಿ ಕೂಡ ಆಗಲ್ಲ. ಹಾಗಾದರೆ ಎ ಮತ್ತು ಸಿ ಅಲ್ಲಿ ಯಾವುದು ಕರೆಕ್ಟಾಗಿ ಕೂರುತ್ತೆ ನೋಡಿ. ಇಲ್ಲೇನಾಗುತ್ತೆ, ಎ ಏನಾಗಿದೆ ಮಕ್ಕಳೇ, ಇಲ್ಲಿ ಉತ್ತರ ಏನಾಗಿರುತ್ತೆ, ಸಿ. ನಾವು ಸಿ ಹಾಕಿದಾಗ ಇಲ್ಲಿ ಕರೆಕ್ಟಾಗಿ ಕೂರುತ್ತೆ. ಬಿ ಏನಾಗಿದೆ ಅಂದರೆ ಹಿಂಗೆ ಬಂದು ಈ ಥರ ಬಂದಿದೆ, ಆದರೆ ನಮಗಿಲ್ಲೇನು ಬರಬೇಕು, ಈ ಒಂದು ಮಾರ್ಕ್ ಬರಬೇಕು, ಈ ಥರ. ಹಾಗಾಗಿ ನಮ್ಮ ಉತ್ತರ ಏನಾಗಿರುತ್ತೆ, ಇಲ್ಲಿ ಸಿ ಆಗಿರುತ್ತೆ. ನಾವು ಎ ಹಾಕಿದ್ರೆ ಇಲ್ಲಿ ತಪ್ಪಾಗುತ್ತೆ. ಎ ಮತ್ತು ಸಿ ಒಂದೇ ಥರ ಕಾಣಿಸ್ತಾ ಇದೆ, ಆದರೆ ನಮ್ಮ ಉತ್ತರ ಏನಾಗಿರುತ್ತೆ, ಸಿ ಆಗಿರುತ್ತೆ. ಪಾರ್ಟ್ 6ಅಲ್ಲಿ ಲಾಸ್ಟ್ 3 ಕ್ವಶನ್ಸ್ ಉಳಿದಿದೆ. ನೋಡಿ ಏನು ಅಂತಂದರೆ, ಕಟ್ಟೆಡ್ ಪಾರ್ಟ್ಸ್ ಕೊಟ್ಟಿದ್ದಾರೆ. ಕೆಳಗಡೆ ನಮಗೇನಾಗಬೇಕು, ಇಲ್ಲಿ ಚೂಪ್ ಈ ಒಂದು ಪಾರ್ಟ್ ನೋಡ್ಕೋಬೇಕು ನಾವು. ಆಗ ನಮಗೇನಾಗುತ್ತೆ, ಇಲ್ಲಿ ಯಾವ ಪಾರ್ಟ್ ಕೂರುತ್ತೆ ಅಂತೇಳಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಮೇಲ್ಗಡೆ ಏನಾಗಿರಬೇಕು, ಮೇಲ್ಗಡೆ ಫ್ಲ್ಯಾಟ್ ಎಂಡ್ ಇರಬೇಕು, ಮತ್ತು ಕೆಳಗಡೆ ಏನಾಗಿರಬೇಕು, ಚೂಪಾಗಿರ್ತಕ್ಕಂಥ ಒಂದು ಪಾರ್ಟ್ ಇರಬೇಕು. ಈ ಥರ ನಮ್ಮ ಡಯಾಗ್ರಾಮ್ ಬರುತ್ತೆ, ಹೌದಲ್ವಾ? ನೋಡಿ ಇಲ್ಲೇನಾಗಿದೆ, ಎರಡು ಕಡೆ ಫ್ಲ್ಯಾಟ್ ಎಂಡ್ ಪಾರ್ಟ್ ಇದೆ, ಸೊ ಎ ಆಗಲ್ಲ, ಹೌದಲ್ವಾ? ಇಲ್ಲಿ ಸಿ ಏನಾಗಿದೆ,
ಮೇಲ್ಗಡೆ ಚೂಪ್ ಪಾರ್ಟ್ ಇದೆ, ಕೆಳಗಡೆ ಫ್ಲ್ಯಾಟ್ ಪಾರ್ಟ್ ಇದೆ. ಸೊ ಸಿ ಆಗಲ್ಲ. ಬಿ ನೋಡಿ, ಇಲ್ಲಿ ಉತ್ತರ ನಮ್ಮದು ಬಿ ಆಗುತ್ತೆ. ಇಲ್ಲಿ ಬಿಡಿಸಿರ್ತಕ್ಕಂಥ ಫಿಗರ್ಗೂ ಬಿಗೂ ಮ್ಯಾಚ್ ಆಗ್ತಿದೆ ಅಲ್ವಾ, ಒಂದೇ ಥರ ಕಾಣಿಸ್ತಿದ್ದಾನೆ ಬಿ. ನೋಡಿ ಈ ಡಯಾಗ್ರಾಮ್, ಇಲ್ಲಿ ಈ ಭಾಗ ಕೆಳಗಡೆ ಭಾಗ ಚೂಪಿದೆ, ಓಕೆ, ಇಲ್ಲೂ ಕೂಡ ಚೂಪಿದೆ. ಮೇಲ್ಗಡೆ ಭಾಗ ಏನಾಗಿದೆ, ಸ್ಕ್ವೇರ್ ಆಕೃತಿ ಇದೆ, ಮೇಲ್ಗಡೆ ಭಾಗ ಸ್ಕ್ವೇರ್ ಆಕೃತಿ ಕಾಣಿಸ್ತಿದೆ. ಹಾಗಾಗಿ ನಮ್ಮ ಉತ್ತರ ಏನಾಯಿತು, ಬಿ ಆಯಿತು. ಡಿ ಯಾಕಾಗಲ್ಲ, ಡಿಯಲ್ಲಿ ನೋಡಿ ಇಲ್ಲೂ ಕೂಡ ಸ್ಕ್ವೇರ್ ಪಾರ್ಟ್, ಇಲ್ಲೂ ಕೂಡ ಸ್ಕ್ವೇರ್ ಪಾರ್ಟ್. ಸ್ಕ್ವೇರ್ ಪಾರ್ಟ್ನ ಕೂಡ್ಸೋಕ್ಕೆ ಹೋದರೆ ಇಲ್ಲೇನಾಗುತ್ತೆ, ಈ ನಡುವೆ ಇರ್ತಕ್ಕಂಥ ಗ್ಯಾಪ್ ಏನಾಗುತ್ತೆ, ಈ ಥರ ಉಳಿದು ಬಿಡುತ್ತೆ. ಹಾಗಾಗಿ ಏನಾಗುತ್ತೆ, ನಮಗಿಲ್ಲಿ ನಮ್ಮ ಉತ್ತರ ಬಿ ಆಗುತ್ತೆ. ಮುಂದಿನ ಕ್ವಶನ್ ನೋಡೋಣ. ಮುಂದಿನ ಕ್ವಶನಲ್ಲಿ ಏನು ಮಾಡಿದ್ದಾರೆ, ಈ ಒಂದು ಪಾರ್ಟ್ ಕಟ್ ಮಾಡಿ ತೆಗೆದಿದ್ದಾರೆ. ಇಲ್ಲಿ ನೋಡಿ ಏನು ಮಾಡಬೇಕು ಮಕ್ಕಳ ಅಂದರೆ, ನಮಗೆ ಹಳೇದೊಂದು ಚಿತ್ರದಲ್ಲಿ ಟ್ರಯಾಂಗಲಲ್ಲಿ ಏನು ಕೊಟ್ಟಿದ್ರು, ಈ ಥರ ಕೊಟ್ಟಿದ್ರಲ್ವಾ, ಈ ಥರ ಅವರು ಈ ಕಂಟಿನ್ಯೂಯೇಷನ್ ಪಾರ್ಟ್ ಕೊಟ್ಟಿದ್ರು ಅಂದರೆ ನಾವೇನು ಮಾಡಬೇಕು, ಈ ಥರದ ಡಯಾಗ್ರಾಮ್ಸ್ಗಳನ್ನು ಹಾಕಬೇಕಾಗತ್ತೆ. ಆದರೆ ಇಲ್ಲೇನು ಮಾಡಿದ್ದಾರೆ, ನಮಗೆ ಕಂಟಿನ್ಯೂಯೇಷನ್ ಪಾರ್ಟ್ ಇಲ್ಲ. ಹಾಗಾದರೆ ನಾವೇನು ಮಾಡಬೇಕು, ಪರ್ಫೆಕ್ಟಾಗಿ ಎರಡೂ ಭಾಗದಲ್ಲಿ ಚೂಪು ಆಗಿ ಅಂದ್ರೇನು ಕಾರ್ನರ್ಸ್ ಇರ್ತಕ್ಕಂಥ ಒಂದು ಡಯಾಗ್ರಾಮ್ನ ನಾವು ಹುಡುಕಬೇಕಾಗತ್ತೆ. ಈ ಥರ ಕಂಟಿನ್ಯೂಯೇಷನ್ ಪಾರ್ಟ್ ಇದ್ದರೆ ಮಾತ್ರ ಈ ಥರ ಎಕ್ಸ್ಟೆಂಡೆಡ್ ಡಯಾಗ್ರಾಮ್ಗಳನ್ನು ನಾವೇನು ಮಾಡಬೇಕು, ಹಾಕಬೇಕು. ಆವಾಗ ಅಲ್ಲಿ ಪರ್ಫೆಕ್ಟಾಗಿ ಕೂರುತ್ತೆ. ಆದರೆ ನಮಗಿಲ್ಲೇನು ಕಾಣಿಸ್ತಿದೆ, ಪರ್ಫೆಕ್ಟಾಗಿ ಕೂತಿರ್ತಕ್ಕಂಥ ಡಯಾಗ್ರಾಮ್ ಕಾಣಿಸ್ತಿದೆ, ಹೌದಲ್ವಾ. ನೋಡಿ ಈ ಒಂದು ಚಿತ್ರ ಚಿಕ್ಕದಾಗಿ ಏನು ಕಾಣಿಸ್ತಿದೆ, ಸಿ ಕೂಡ ಅದೇ ಥರ ಇದೆ, ಹೌದಲ್ವಾ. ನೋಡಿ ಇಲ್ಲಿರ್ತಕ್ಕಂಥ ಪಾರ್ಟ್ಗೂ ಸಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಇಲ್ಲೂ ಕೂಡ ಎರಡು ಶಾರ್ಪ್ ಎಂಡ್ ಇದೆ, ಆಮೇಲೆ ಏನಾಗಿದೆ, ಒಂದು ಅರ್ಧ ರೆಕ್ಟ್ಯಾಂಗಲ್ ಇದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಏನಾಗುತ್ತೆ, ಸಿ ಆಗುತ್ತೆ. ಸಿನ ನಾವಿಲ್ಲಿ ಕರೆಕ್ಟಾಗಿ ಹಾಕ್ಬೋದು. ಡಿ ಏನಾಗುತ್ತೆ, ಎ ಏನಾಗುತ್ತೆ, ಎ ಯಾವಾಗ ಬರ್ತಿತ್ತು ಅಂದರೆ ನೋಡಿ, ಈ ಥರ ಏನಾದ್ರು ಈ ಥರ ಎಕ್ಸ್ಟೆಂಡೆಡ್ ಪಾರ್ಟ್ನ ನಮಗೆ ಕೊಟ್ಟಿದ್ರು ಅಂದರೆ ಆವಾಗ ಮಾತ್ರ ನಮ್ಮದು ಏನ ನಾವೇನು ಮಾಡ್ಬೋದಿತ್ತು, ಇಲ್ಲಿ ಫಿಕ್ಸ್ ಮಾಡ್ಬೋದಿತ್ತು. ಆದರೆ ನಮಗೇನು ಕೊಟ್ಟಿದ್ದಾರೆ ಅವರು, ಕಂಪ್ಲೀಟಾಗಿ ಅಲ್ಲಿಗೆ ಸ್ಟಾಪ್ ಆಗಿರೋ ಥರ ಕೊಟ್ಟಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕು, ಶಾರ್ಪ್ ಎಂಡ್ಗಳು ಯಾವುದಿರ್ತವೆ ಅದನ್ನು ತೊಗೊಂಡೋಗಿ ಪ್ಲೇಸ್ ಮಾಡಬೇಕು. ಇಲ್ಲೇನಾಗಿದೆ, ಆಕೃತಿ ತಪ್ಪಾಗಿದೆ, ಇಲ್ಲೂ ಕೂಡ ತಪ್ಪಾಗಿದೆ. ನಮಗಿಲ್ಲೇನು ಅರ್ಧ ರೆಕ್ಟ್ಯಾಂಗಲ್ ಶೇಪ್ ಬೇಕಾವು. ಅರ್ಧ ರೆಕ್ಟ್ಯಾಂಗಲ್ ಶೇಪೇನು ಕರೆಕ್ಟಾಗಿ ಕೂರುತ್ತೆ, ಹೌದಲ್ವಾ. ಹಾಗಾಗಿ ನಮ್ಮ ಉತ್ತರ ಏನಾಯಿತು, ಸಿ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಡಯಾಗ್ರಾಮ್ ಕೊಟ್ಟಿದ್ದಾರೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಿದೆ, ಒಂದು ಹಾಫ್ ಸರ್ಕಲ್, ಒಂದು ರೆಕ್ಟ್ಯಾಂಗಲ್ ಬರಬೇಕು, ಒಂದು ಚೂಪಾಗಿರೋ ಆಕೃತಿ ಬರಬೇಕು, ಹೌದಾ. ಈ ಒಂದು ಮಾರ್ಕ್ ನೋಡಿ, ಈ ಥರ ಅವ್ರು ಕೊಟ್ಟಿದ್ದಾರೆ, ಹೌದಲ್ವಾ. ಇಲ್ಲಿ ನೋಡಿ ನಮಗಿಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಡಯಾಗ್ರಾಮಿಗೇನು ಎ ಏನಿದೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಬಿಕಾಸ್ ಇಲ್ಲಿ ನೋಡಿ, ಈ ಒಂದು ಶಾರ್ಪ್ ಎಂಡಿಗೆ ಈ ಶಾರ್ಪ್ ಎಂಡ್ ಕೂರುತ್ತೆ, ಈ ಒಂದು ರೆಕ್ಟ್ಯಾಂಗಲ್ಲು ಇಲ್ಲಿಗೆ ಕೂರ್ತಾ ಇದೆ, ಈ ಒಂದು ಹಾಫ್ ಸರ್ಕಲ್ ಏನಿದೆ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ. ಸೊ ನಮಗೆ ಇಲ್ಲಿ ನೋಡಿ, ನಾವು ಕಂಪ್ಲೀಟ್ ಮಾಡ್ಕೊಂಡ್ರೆ ಡಯಾಗ್ರಾಮು ನೋಡಿ, ಇಲ್ಲಿ ಕಂಪ್ಲೀಟ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ, ಈ ಒಂದು ಪಾರ್ಟು ಮತ್ತು ಈ ಒಂದು ಪಾರ್ಟು ಏನಾಗಿದೆ, ಸೇಮ್ ಕಾಣಿಸ್ತಿದೆ ಅಲ್ವಾ. ನೋಡಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಪಾರ್ಟ್ ಏನು, ಇದು ಮಿಸ್ಸಿಂಗ್ ಅಂತ ನಮಗೆ ಗೊತ್ತಾಗ್ತಾ ಇದೆ. ಈ ಪಾರ್ಟ್ ಏನಾಗಿದೆ, ಇಲ್ಲಿ ಮಿಸ್ ಆಗಿದೆ. ಇದೇನಾಗಿದೆ, ಇಲ್ಲಿ ಸ್ಲ್ಯಾಂಟ್ ಲೈನ್ ಬಂದಿದೆ. ಸೊ ನಮಗಿಲ್ಲಿ ಡಿ ಸಿ ಆಗಲ್ಲ, ನಮ್ಮ ಉತ್ತರ ಇಲ್ಲೇನು ಎ ಆಗಿದೆ. ಆದರೆ ಇಲ್ಲೇನು ಇದು ಯಾವುದೋ ಒಂದು ಆಕೃತಿ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಡಿ ಒಂದು ತಪ್ಪ ಆಕೃತಿ ಕೊಟ್ಟಿದ್ದಾರೆ. ನಮಗಿಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗ್ತಕ್ಕಂಥ ಆಕೃತಿ ಯಾವುದು, ಹಾಗಾದರೆ ಎ ಆಗಿರುತ್ತೆ. ಎನ ನಾವು ಇಲ್ಲಿ ತಂದು ಕೂರಿಸಿದಾಗ ಈ ಒಂದು ಆಕೃತಿಯನ್ನು ಕಂಪ್ಲೀಟಾಗಿ ಕರೆಕ್ಟಾಗಿ ಕಂಪ್ಲೀಟ್ ಆಗ್ತಾಯಿದೆ. ಹಾಗಾದರೆ ನಮ್ಮ ಉತ್ತರ ಇಲ್ಲೇನಾಯಿತು, ಎ ಆಯಿತು. ನೋಡಿದ್ರಲ್ಲ ಮಕ್ಕಳೇ, ಪಾರ್ಟ್ 5ಗೆ ಮತ್ತು 6ಗೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಉಳಿದ ಒಂದು ಪಾರ್ಟ್ಗಳನ್ನು ಹೇಗೆ ಸಾಲ್ವ್ ಮಾಡೋದು ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೋಪ್ ಯು ಗೈಸ್ ಅಂಡರ್ಸ್ಟುಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರು ಇನ್ಸ್ಪೈರ್ ನವೋದಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.